ಇವತ್ತಿನ ಸಬ್ಜೆಕ್ಟು ಜಾತ್ಯತೀತ ಭಾರತ ಕಲ್ಪನೆ ಮತ್ತು ವಾಸ್ತವಗಳ ನಡುವೆ. ಆ ಶಬ್ದವೇ ಒಂಥರ ವಿಚಿತ್ರ ಶಬ್ದ. ಜಾತ್ಯತೀತ, ಜಾತ್ಯತೀತತೆ, ಅದೊಂದು ಸಚ್ ಅನ್ ಆರ್ಟಿಫಿಷಿಯಲ್ ವರ್ಡ್. ಕೃತಕ ಶಬ್ದ ಅಂದರೆ ಸೆಕ್ಯುಲರ್ ಅನ್ನೋ ಶಬ್ದ ಯುರೋಪಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಇತ್ತು, ಅದನ್ನು ತಗೊಂಡು ಬಂದ್ವಿ. ಅದಕ್ಕೆ ಟ್ರಾನ್ಸ್ಲೇಷನ್ ಬೇಕಾಗಿತ್ತು. ಒಂದೊಂದು ಭಾಷೆಯಲ್ಲಿ ಒಂದೊಂದು ಅರ್ಥದಲ್ಲಿ ಟ್ರಾನ್ಸ್ಲೇಷನ್ಗಳನ್ನು ಮಾಡ್ಕೊಂಡ್ರು. ಹಿಂದಿಯಲ್ಲಿ ಸೆಕ್ಯುಲರ್ ಶಬ್ದದ ಅರ್ಥ ಹಿಂದಿಯಲ್ಲಿ ಏನು ಅಂದರೆ ಧರ್ಮ ನಿರಪೇಕ್ಷ ಅಂತ ಕರಿತೀವಿ. ಕನ್ನಡಕ್ಕೆ ಬಂದಾಗ ಜಾತ್ಯತೀತ ಆಯಿತು. ತಮಿಳುನಾಡಿನಲ್ಲಿ ಅದು ನಾಸ್ತಿಕವಾದ ಅಂತಾಗಿದೆ. ಇಂಥ ವಿಚಿತ್ರ ಶಬ್ದ ಇನ್ನೆಲ್ಲೂ ಇರಲಿಕ್ಕಿಲ್ಲ ನಿಮಗೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯ ಅರ್ಥವನ್ನು ಪಡ್ಕೊಂಡಿರುವಂಥ ಶಬ್ದ. ಇವತ್ತು ವೈದ್ಯರಿರೋದ್ರಿಂದ ನನಗೆ ಇದಕ್ಕೆ ಸಂಬಂಧಿಸಿದ ಒಂದು ಕಥೆ ನೆನಪಾಗತ್ತೆ. ಒಂದ್ಸಲ ಡಿಬೇಟ್ ಮಾಡ್ತಾ ಇದ್ದೆ ನಾನು. ಬಾಲನ್ ಅಂತ ಒಬ್ಬ ಪ್ಯಾನಲಿಸ್ಟ್ ಇದ್ರು. ಬಾಲನ್ನು ನನ್ನ ಇಷ್ಟು ವರ್ಷಗಳ ಚರ್ಚೆಯ ಕರಿಯರ್ನಲ್ಲಿ ನಾನು ಗೆಟ್ ಔಟ್ ಆಫ್ ಮೈ ಪ್ಯಾನಲ್ ಅಂತ ಚರ್ಚೆಯ ಮಧ್ಯದಲ್ಲಿ ಎಬ್ಬಿಸಿ ಕಳಿಸಿದ ಏಕೈಕ ವ್ಯಕ್ತಿ ಬಾಲನ್. ಡಿಬೇಟಿನ ಮಧ್ಯದಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ದೀಪಾವಳಿಗೆ ಸೈನಿಕರ ಜೊತೆಗೆ ಆಚರಣೆ ಮಾಡಕ್ಕೆ ಹೋಗ್ತಾರಲ್ಲ, ಹಾಗೆ ಆಚರಣೆ ಮಾಡೋದಕ್ಕೆ ಹೋಗಿದ್ದು ಸಂಬಂಧಪಟ್ಟಿದ್ದೇನೋ ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿ ಸೈನಿಕರು ಪ್ರಧಾನಮಂತ್ರಿಗಳ ಎದುರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಇದು ಅಸಂವಿಧಾನಿಕ ಘೋಷಣೆ, ಇದನ್ನು ಸೈನಿಕರು ಕೂಗಬಾರ್ದು ಅಂದ್ಬಿಟ್ರು. ಅವತ್ತು ನಾನು ಅವರಿಗೆ ಗೆಟ್ ಔಟ್ ಆಫ್ ಮೈ ಡಿಬೇಟ್ ಅಂತ ಹೇಳಿದ್ದೆ. ನೀವು ಭಾರತ್ ಮಾತಾ ಕಿ ಜೈ ಎನ್ನುವುದನ್ನು ಸಂವಿಧಾನಿಕ ಅಸಂವಿಧಾನದ ಪರಿಧಿಯಲ್ಲಿ ತರ್ತೀರಿ ಅಂದರೆ ಇಂಥವರಿಗೆ ನನ್ನ ಪ್ಯಾನಲ್ನಲ್ಲಿ ಕೆಲಸ ಇಲ್ಲ. ಬಾಲನ್ನು ಒಂದ್ಸಲ ನನಗೆ ಅದಕ್ಕಿಂತ ಮುಂಚೆ ಯಾವುದೋ ಡಿಬೇಟ್ನಲ್ಲಿ ಈ ಜಾತಿ ವ್ಯವಸ್ಥೆ, ಜಾತ್ಯತೀತತೆ, ಕೋಮುವಾದ ಇದೇ ವಿಷಯ ಚರ್ಚೆಗೆ ಬಂದಾಗ ನನಗೊಂದು ಮಾತನ್ನು ಥಟ್ ಅಂತ ಕೇಳಿದ್ರು. ಶಂಭೂಕನನ್ನ ರಾಮ ಯಾಕೆ ಕೊಂದ ಹೇಳ್ರಿ ಅಂತ. ನನಗೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅದು. ಏಕಾಏಕಿ ಶಂಭೂಕನನ್ನ ರಾಮ ಯಾಕೆ ಕೊಂದ ಹೇಳ್ರಿ. ಅಷ್ಟು ಕೋಮು ಸಾಮರಸ್ಯ, ಜಾತಿ ಸಾಮರಸ್ಯ ಇದ್ದಿದ್ರೆ ಶಂಭೂಕನನ್ನ ಯಾಕೆ ಕೊಂದ ರಾಮ ಹೇಳಿ ಅಂತ. ನಾನು ಹೊರಗಡೆ ಬಂದು ಸಾಮಾನ್ಯ ನಮಗೆ ಗೂಗಲ್ ಗುರು ಇರ್ತಾರಲ್ಲ, ಚೆಕ್ ಮಾಡಿದೆ ಯಾಕೆ ರಾಮ ಶಂಭೂಕನನ್ನ ಕೊಂದ. ಒಂದು ಕಥೆ ಇದೆ. ಒಬ್ಬ ಬ್ರಾಹ್ಮಣ ತನ್ನ ಮಗುವಿನ ಹೆಣ ಎತ್ಕೊಂಡು ರಾಮನ ಹತ್ರ ಬರ್ತಾನೆ. ನಿನ್ನ ರಾಜ್ಯದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ ರಾಮ, ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಶೂದ್ರರು ತಪಸ್ಸು ಮಾಡ್ತಾ ಇದ್ದಾರೆ, ಶೂದ್ರರು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ, ಅದರಿಂದ ಪಾಪ ಹೆಚ್ಚಾಗ್ತಾ ಇದೆ. ಆ ಪಾಪದ ಕಾರಣಕ್ಕಾಗಿ ನನ್ನ ಮಗ ಸತ್ತಿದ್ದಾನೆ ನೋಡು ಅಂತ ಹೇಳ್ದ. ಅದಕ್ಕೆ ರಾಮ ಕೇಳ್ತಾನೆ ಯಾರವನು ಶೂದ್ರ ಅಂತ. ಶಂಭೂಕನ ಹೆಸರು ಹೇಳಿದಾಗ ರಾಮ ಹೋಗಿ ತಲೆ ಕತ್ತರಿಸ್ದ ಅಂತ ಕಥೆ ಇತ್ತು. ಅರೆ ತಪ್ಪಲ್ವಾ? ಮರ್ಯಾದಾ ಪುರುಷೋತ್ತಮ ರಾಮ ಒಂದು ವರ್ಣದವರು ಮಾಡುವುದನ್ನು ಇನ್ನೊಂದು ವರ್ಣದವರು ಮಾಡಿದ್ದಕ್ಕಾಗಿ ತಲೆ ಕತ್ತರಿಸಿದ್ನ. ನಾವು ಮರ್ಯಾದಾ ಪುರುಷೋತ್ತಮ ಅಂತೀವ ರಾಮನಿಗೆ ಅಂತ. ಇದನ್ನ ಕಾರಣ ಇರ್ಬೇಕಲ್ಲ, ಹಿಂಗ್ಯಾಕೆ ಮಾಡ್ದ ರಾಮ? ನಾನು ತಿಳಿದವ್ರ ಹತ್ರ ಕೇಳ್ಕೊಂಡು ಹೋದೆ, ಶಂಭುಕನನ್ ರಾಮ ಯಾಕೆ ಅಂತ. ಇಬ್ರು ಎರಡು ರೀತಿಯ ಕಥೆ ಹೇಳಿದ್ರು. ಸೀತೆ ಅಯೋಧ್ಯೆಗೆ ವಾಪಸ್ ಬಂದ ನಂತರ ಲಂಕೆಯಿಂದ ಅದರ ಮುಂದಿನ ರಾಮಾಯಣ ಏನಿದೆಯಲ್ಲ ಅದು ಆ ನಂತರ ಸೇರಿಸಲ್ಪಟ್ಟಿದ್ದು. ಅದು ವಾಲ್ಮೀಕಿ ರಚನೆಯ ರಾಮಾಯಣ ಅಲ್ಲ ಅಂತ ನನಗೆ ಸಮಾಧಾನ ಆಗಲಿಲ್ಲ. ಅದು ಇನ್ನೊಬ್ಬರನ್ನು ಕೇಳಿದೆ. ಆವಾಗ ಅವರು ಅದರ ಹಿನ್ನೆಲೆ ಹೇಳಿದರು. ಶಂಭುಕ ಶೂದ್ರ ಹೌದು, ಅವನ ವೃತ್ತಿ ಏನಾಗಿತ್ತು ಅಂತ. ಅವನು ವೈದ್ಯನಾಗಿದ್ದ. ಶೂದ್ರ ಅಂದರೆ ನೀವು ಮೇಲು ಕೀಳು ಅಲ್ಲ, ದಿ ಸರ್ವಿಸ್ ಕ್ಲಾಸ್, ಜನರಿಗೆ ಸೇವೆಯನ್ನು ಒದಗಿಸುವ ವರ್ಗ ಅದು. ಒಬ್ಬ ಬ್ರಾಹ್ಮಣ ನನ್ನ ಮಗನಿಗೆ ಆರಾಮಿಲ್ಲ ಚಿಕಿತ್ಸೆ ಕೊಡು ಅಂದ್ರೆ ನಾನು ಪೂಜೆ ಮಾಡಬೇಕು ಅನ್ನಂತವನು ಶಂಭುಕ. ನನಗೆ ಪೂಜೆ ಮಾಡಬೇಕು, ಚಿಕಿತ್ಸೆ ಕೊಡೋದಕ್ಕಾಗೋದಿಲ್ಲ ಈಗ ಅಂತ. ತನ್ನ ವೃತ್ತಿ ಧರ್ಮವನ್ನು ಅವನು ಪಾಲನೆ ಮಾಡಲಿಲ್ಲ ಅಂತ ರಾಮನ ಹತ್ರ ದೂರು ಬಂದಿದ್ದೆ ಹೊರತು ಶೂದ್ರ ಪೂಜೆ ಮಾಡ್ತಿದ್ದಾನೆ, ತಪಸ್ಸು ಮಾಡ್ತಿದ್ದಾನೆ ಅಂತಲ್ಲ. ಆವಾಗ ರಾಮ ಶಂಭೂಕ ವಧೆ ಮಾಡ್ದ ಅಂತ ಹೇಳಿದ್ರು ನನಗೆ. ಇವತ್ತಿನ ಕಾಲದಲ್ಲಿ ಸರಿನಾ ತಪ್ಪೋ? ಯಾವುದೋ ಡಾಕ್ಟರ್ ಹತ್ರ ಹೋಗ್ತೀರಿ, ಸೀರಿಯಸ್ ಕೇಸು, ಇಲ್ಲ ಈಗ ನಮ್ಗೆ ನೋಡೋಕ್ಕಾಗಲ್ಲ, ಸತ್ಯನಾರಾಯಣ ಪೂಜೆ ಇದೆ ಮನೆಯಲ್ಲಿ ಅಂತ ಡಾಕ್ಟರ್ ಹೇಳಿದ್ರೆ ಇವತ್ತಿಗಾದರೂ ಸರಿನಾ ಅದು ಅಂತ ಕೇಳಿದ್ರು ಅವರು.
ಹಾಗೆ ಇವತ್ತಿನ ಈ ವೈದ್ಯರ ಭೇಟಿಯೊಳಗೆ ನನಗದೊಂದು ಕಥೆ ನೆನಪಾಯಿತು. ಜಾತ್ಯತೀತ ಭಾರತ, ಇದು ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ವರ್ಡ್. ಇದು ಭಾರತದ ಜಾತ್ಯತೀತತೆ ಅಖಂಡವಾಗಿ ಉಳಿಬೇಕು, ಕೋಮುವಾದ ಹೆಚ್ಚಾಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ನನ್ನ ಮನೆ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿದೆ. ನಾನು ಆಫೀಸಿಗೆ ಬರೋವಾಗ ST ಮಾಲ್ಗಿಂತ ಮುಂಚೆ ಗೋದ್ರೇಜ್ ಅಪಾರ್ಟ್ಮೆಂಟ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಟವರ್ ಆಫ್ ಸೈಲೆನ್ಸ್ ಅಂತ ನೋಡಿದೆ. ನಾನು ಬಹಳ ಹೊರಗೆ ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ನೋಡಿದೆ. ಟವರ್ ಆಫ್ ಸೈಲೆನ್ಸ್ ಯಾವಾಗಲೂ ಬಾಗಿಲು ಹಾಕೊಂಡಿರ್ತಿತ್ತು, ಒಂದು ದೊಡ್ಡ ಕಾಂಪೌಂಡ್. ನಂಗೊಂದು ಕುತೂಹಲ, ಏನದು ಅಂತ ಚೆಕ್ ಮಾಡಿದೆ. ಹೇಳಿದ್ರು ಅದು ಪಾರ್ಸಿಗಳ ಕ್ರಿಮೇಟೋರಿಯಂ ಅಂತ. ಜೊರಾಸ್ಟ್ರಿಯನ್ಸ್ ಅವರ ಸ್ಮಶಾನ ಅದು. ಮತ್ತೆ ಕುತೂಹಲ ಜಾಸ್ತಿ ಆಯಿತು. ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನ ಏನು, ಬಹಳ ಫ್ಯಾಸಿನೇಟಿಂಗ್ ಅನ್ನಿಸ್ತು ನನಗೆ. ಪ್ರಕೃತಿಯಿಂದ ಬಂದ ದೇಹ ಪ್ರಕೃತಿಗೆ ಹೋಗ್ಬೇಕು ವಾಪಸ್ಸು ಅಂತ. ಅವರು ಶವವನ್ನು ತೆಗೆದುಕೊಂಡು ಹೋಗಿ ಟವರ್ ಆಫ್ ಸೈಲೆನ್ಸ್ನ ಮಧ್ಯದಲ್ಲಿಟ್ಟು ಸುತ್ತು ಕಡೆ ನೀರಿಟ್ಟು ಬರ್ತಾರೆ. ಹಕ್ಕಿಗಳು ತಿನ್ಕೊಂಡೋಗ್ಲಿ, ಹದ್ದುಗಳು ತಿನ್ಕೊಂಡೋಗ್ಲಿ ಶವವನ್ನು ಅಂತ. ಅದು ಅವರ ಶವ ಸಂಸ್ಕಾರದ ಪದ್ಧತಿ. ನನಗನ್ನಿಸ್ತು ನಾನು ಒಂದ್ಸಲ ಒಳಗೆ ಹೋಗಿ ನೋಡ್ಬೇಕನ್ನ ಅಂತ. ಐ ವೆಂಟ್ ದೇರ್. ಹೆಂಗಿದೆ ಅದು ಅಂತ. ಹೊರಗಡೆ ಬೋರ್ಡ್ ಹಾಕಿದ್ರು, ಓನ್ಲಿ ಪಾರ್ಸಿ ಜೊರಾಸ್ಟ್ರಿಯನ್ಸ್ ಆರ್ ಅಲೌಡ್ ಟು ಎಂಟರ್. ಪಾರ್ಸಿ ಜೊರಾಸ್ಟ್ರಿಯನ್ನರಿಗೆ ಮಾತ್ರ ಪ್ರವೇಶ. ನನಗೆ ಭಯಂಕರ ಸಿಟ್ಟು ಬಂತು. 8ನೇ ಶತಮಾನದಲ್ಲಿ ದೇಶಭ್ರಷ್ಟರಾಗಿ ಎಲ್ಲಿ ನೆಲೆ ನಿಲ್ಲಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದವರಿಗೆ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದೇಶ ನನ್ನದು. ಇಂಥ ದೇಶದಲ್ಲಿ ಬಂದು ನಿಮಗ್ಯಾರಿಗೂ ಅಲವಿಲ್ಲ, ನಮ್ಮವ್ರಿಗೆ ಮಾತ್ರ ಒಳಗೆ ಅಂತಾರಲ್ಲ ಇವರು, ಇದು ಧಾರ್ಷ್ಟ್ಯ ಅಲ್ವಾ ಅನ್ನಿಸ್ತು ನನಗೆ. ಆವಾಗ ಇದ್ರ ಬಗ್ಗೆ ಏನಾದ್ರು ಮಾಡೋದು, ನಾನು ಹೋಗ್ಬೇಕಪ್ಪ ಅಲ್ಲಿ. ಅವಾಗ ಗೊತ್ತಾಯ್ತು ನನಗೆ, 8ನೇ ಶತಮಾನದಲ್ಲಿ ಆ ಜನಾಂಗಕ್ಕೆ ಈ ದೇಶ ಮಾಡಿದ ಕಮಿಟ್ಮೆಂಟ್ ಅದು, ಈ ದೇಶದ ಕಮಿಟ್ಮೆಂಟ್ ಅದು. ಇರಾನ್ ಒಂದು ಜೊರಾಸ್ಟ್ರಿಯನ್ ರಾಷ್ಟ್ರವಾಗಿತ್ತು, ಪಾರ್ಸಿ ರಾಷ್ಟ್ರವಾಗಿತ್ತು, ಪರ್ಷಿಯಾ ಅಂತ ಕರೀತಾ ಇದ್ವಿ. ಆ ಮೊದಲನೇ ಅಲೆಯ ಉಗ್ರ ಇಸ್ಲಾಮಿಕ್ ದಾಳಿಗಳು ಇರಾನ್ನ ಮೇಲಾದಂತಹ ಸಂದರ್ಭದಲ್ಲಿ ಅವರ ಸಾಮ್ರಾಜ್ಯ ಬಿದ್ದು ಹೋಯಿತು, ಮತಾಂತರಗಳಾದವು. ಅವರ ಪೈಕಿ ಕೆಲವ್ರಿಗೆ ಅನ್ನಿಸ್ತು ಇದನ್ನು ಉಳಿಸ್ಕೋಬೇಕು ನಾವು. ಅಗ್ನಿ ಆರಾಧಕರು, ಬೇಸಿಕಲಿ ಅಗ್ನಿ ಆರಾಧಕರು. ನನಗೊಂದು 2 ತಿಂಗಳ ಹಿಂದೆ ಅಜರ್ಬೈಜಾನ್ಗೆ ಹೋಗಿದ್ದೆ. ಅಲ್ಲಿ ಬಾಕು ಅಂತ ಅದರ ರಾಜಧಾನಿಯಿಂದ ಸ್ವಲ್ಪ ದೂರದಲ್ಲಿ ಕಟ್ಟ ಕಡೆಯ ಅದು ಅಂದರೆ ಏನು ನೈಸರ್ಗಿಕವಾದ ಅಗ್ನಿ ಇದೆ, ಅದೇನೋ ಒಂದು ಕರೀತಾರೆ ಅವರು. ಭೂಮಿಯ ಒಳಗಡೆಯಿಂದ ಮೀಥೇನ್ ಬರುತ್ತೆ, ಅಲ್ಲಿ ಯಾವಾಗಲೂ ಸಾವಿರಾರು ವರ್ಷಗಳಿಂದ ಉರಿತಾ ಇದೆ. ಕಟ್ಟ ಕಡೆಯದ್ದು ಅಲ್ಲಿ ಅಜರ್ಬೈಜಾನ್ನಲ್ಲಿ ಪಾರ್ಸಿಗಳು ಇಲ್ಲ. ನೋಡಿ, ಒಂದು ದೇಶ ಅಲ್ಲಿ ಮೋರ್ ದನ್ 80% ಮುಸ್ಲಿಂ ಕಂಟ್ರಿ ಅದು. ಅವರ ಈಗಿನ ಶ್ರದ್ಧೆ ಯಾವುದೇ ಆಗಿರಲಿ, ಇತಿಹಾಸವನ್ನು ಹೆಂಗೆ ನೆನಪಿಟ್ಕೋತಾರೆ, ಹೆಂಗೆ ನೆನಪಿಟ್ಕೊಳ್ಬೇಕು ಅನ್ನೋದಕ್ಕೆ ಕೆಲವು ದೇಶಗಳು ಉದಾಹರಣೆಯಾಗಿ ಕಾಣಿಸ್ತವೆ. ಅಲ್ಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಬಹಳ ಬೇಜಾರಿನಿಂದ ಹೇಳ್ತಾರೆ, ವಿ ಫೀಲ್ ಸಾರಿ ದಟ್ ದೇರ್ ಇಸ್ ನೋ ಪಾರ್ಸಿ ಅಮಂಗ್ಸ್ಟ್ ಅಸ್ ಅಂತ. ಪಾರ್ಸಿಗಳು ನಮ್ಮಲ್ಲಿ ಇದ್ರು, ಈಗಿಲ್ಲ, ವಿ ಫೀಲ್ ಸಾರಿ ಫಾರ್ ದ್ಯಾಟ್. ಫೈರ್ ಟೆಂಪಲ್ ಇದೆ ಅಲ್ಲಿ, ಪಾರ್ಸಿಗಳಿಲ್ಲ. ಯಾವಾಗಲಾರೂ ಪಾರ್ಸಿಗಳು ಬಂದಾಗ ಅಲ್ಲೊಂದು ಪೂಜೆ ಮಾಡ್ತಾರೆ, ಆ ಕಾರಣಕ್ಕಾಗಿ ಇದರ ಪವಿತ್ರತೆಯನ್ನು ಉಳಿಸೋಣ ಅಂತ ಹೇಳ್ತಾರೆ ಅವರು. ಯಾವಾಗಲಾದರೂ ಬಂದಾಗ ಪಾರ್ಸಿಗಳು ಪೂಜೆ ಮಾಡ್ತಾರೆ ಅಲ್ಲಿ, ಅದರ ಪವಿತ್ರತೆಯನ್ನು ನಾವು ಉಳಿಸ್ಬೇಕು ಅಂತ. ಹಾಗೆ ಅಗ್ನಿ ಆರಾಧಕರಾದಂಥ ಜೊರಾಸ್ಟ್ರಿಯನ್ನರು ಇಸ್ಲಾಮಿಕ್ ದಾಳಿಕೋರರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಹಡಗು ಹತ್ಕೊಂಡು ಬಂದರು. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಎಲ್ಲಿ ಹೋದರೂ ಕೂಡ ಇವರಿಗೆ ನೆಲೆ ಕೊಟ್ಟ ಕಾರಣಕ್ಕಾಗಿ ನಮ್ಮ ಮೇಲೆ ದಾಳಿಗಳಾದ್ರೆ ಏನು ಅಂತ ಭಯ. ಅಂತಿಮವಾಗಿ ಗುಜರಾತಿನ ಸಮುದ್ರ ತೀರಕ್ಕೆ ಬರ್ತಾರೆ. ದೀವ್ಗೆ ಬಂದು ಗುಜರಾತಿನ ಸಮುದ್ರ ತೀರಕ್ಕೆ ಬರ್ತಾರೆ. ಭಾಷೆ ಗೊತ್ತಿಲ್ಲ, ಏನಿಲ್ಲ. ಅಲ್ಲಿನ ರಾಜನಿಗೊಂದು ಮನವಿ ಕಳಿಸ್ತಾರೆ ಅವರು, ಅರ್ಥ ಆಗೋದಿಲ್ಲ ರಾಜನಿಗೆ. ಒಂದು ಕಥೆ ಇದೆ, ಹಾಲು ಕೊಟ್ಟು ಕಳಿಸಿದ್ರಂತೆ, ಪಾತ್ರೆ ತುಂಬ ತುಂಬಿ ಹಾಲು ಕೊಟ್ಟು ಕಳಿಸಿದ್ರಂತೆ. ನಮಗಿರೋದಕ್ಕೆ ಒಂದಷ್ಟು ಅವಕಾಶ ಬೇಕು ಅಂತ. ಅಲ್ಲಿನ ರಾಜ, ಭಾವನಗರದ ರಾಜ, ಅದಕ್ಕೆ ಸಕ್ಕರೆ ಹಾಕಿ ಕಳಿಸಿದ್ನಂತೆ. ಸಾರಿ, ಸಕ್ಕರೆ, ಅದರ ಅರ್ಥ ಏನಂದರೆ, ಸಕ್ಕರೆ ರಾಜ ಮೊದಲಿಗೆ ಮನವಿ ಬರುತ್ತೆ ಜೊರಾಸ್ಟ್ರಿಯನ್ನರಿಂದ,
ನಿಮ್ಮ ಮಧ್ಯದಲ್ಲಿ ಇರೋದಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ. ರಾಜಂಗೆ ಹೆಂಗೆ ಉತ್ತರ ಕೊಡಬೇಕು ಗೊತ್ತಿಲ್ಲ. ತುಂಬಿದ ಪಾತ್ರೆ ಕಳಿಸ್ತಾನೆ. ಜಾಗ ಇಲ್ಲ ಅಂತ ಹೇಳೋದಕ್ಕೆ, ತುಂಬ ಹೋಗಿದೆ ನಮ್ಮ ಜಾಗ ಅಂತ ಹೇಳೋದಕ್ಕೆ ಪಾರ್ಸಿಗಳದರಲ್ಲೊಂದು ಹಿಡಿ ಸಕ್ಕರೆ ಹಾಕಿ ಕಳಿಸಿದ್ರಂತೆ. ಹಾಲಿನಲ್ಲಿ ಸಕ್ಕರೆ ಬೆರೆತಂಗೆ ಬೆರ್ಕೊಂಡಿರ್ತೀವಿ ನಾವು ಅಂತ ಕಥೆ ಅದು. ರಾಜನ ಖುಷಿ ಆಗುತ್ತೆ, ಬನ್ನಿ ಒಳಗೆ ಅಂತ ಕರೀತಾನೆ. ಅವರೊಂದು ಕಂಡೀಷನ್ ಹೇಳ್ತಾರೆ. ಪವಿತ್ರ ಅಗ್ನಿಯನ್ನು ತಗೊಂಡು ಬಂದಿದ್ದೀವಿ ನಾವು ನಮ್ಮ ನಾಡಿನಿಂದ. ಇದೇ ನಾವು ಪೂಜೆ ಮಾಡುವಂಥದ್ದು ಇದನ್ನೇ. ನಮ್ಮ ನಂಬಿಕೆ ಏನಂದರೆ ಈ ಅಗ್ನಿ ಎಲ್ಲಿ ಪ್ರತಿಷ್ಠಾಪಿತಗೊಳ್ಳುತ್ತೋ ಅದರ 3 ಮೈಲಿ ಸುತ್ತಳತೆಯಲ್ಲಿ ಜೊರಾಸ್ಟ್ರಿಯನ್ ಅಲ್ಲದೇ ಇರುವಂಥವ್ರು ಯಾರೂ ಬರೋ ಹಂಗಿಲ್ಲ ಅನ್ನೋದು ನಮ್ಮ ನಂಬಿಕೆ ಅಂತ. ರಾಜ ಹೇಳ್ತಾನೆ, ನಿಮ್ಮನ್ನು ಒಳಗೆ ಬಿಟ್ಕೊಂಡಿದ್ದೀವಿ ಅಂದರೆ ನಿಮ್ಮ ಶ್ರದ್ಧೆಯನ್ನು ಕಾಪಾಡುವುದು ಕೂಡ ನಮ್ಮ ಜವಾಬ್ದಾರಿ ಅಂಥೇಳಿ ಅವ್ರಿಗೆ ಜಾಗ ಕೊಡ್ತಾನೆ. ಆ ರಾಜ ಫರ್ಮಾನು ಹೊರಡಿಸ್ತಾನೆ. ಈ ಪ್ರದೇಶ ನೀವ್ಯಾರು ಹೋಗಂಗಿಲ್ಲ ಅಂತ ತಮ್ಮ ರಾಜ್ಯದ ಜನರಿಗೆ ಫರ್ಮಾನ ಕೊಡ್ತಾನೆ. ಯಾಕಂದರೆ ಅವನ ಧಾರ್ಮಿಕ ನಂಬಿಕೆಗೆ ಹರ್ಟ್ ಆಗಬಾರ್ದು ಅಂತ. ಹಾಗೆ ಜೊರಾಸ್ಟ್ರಿಯನ್ನರಿಗೆ ಗುಜರಾತಿನ ಆ ರಾಜ ಹಾಕದಂಥದ್ದು 2 ಕಂಡೀಷನ್. ಒಂದು, ಶಸ್ತ್ರಾಸ್ತ್ರಗಳನ್ನು ಇಟ್ಕೋಬೇಡಿ. 2ನೇಯದ್ದು, ನಾವು ಗೋವುಗಳನ್ನು ಆರಾಧಿಸುವಂಥ ಜನ, ನಿಮ್ಮಲ್ಲಿ ಗೋಮಾಂಸ ತಿನ್ಬೋದು, ಇಲ್ಲಿ ತಿನ್ನಬೇಡಿ ಅಂತ ಅವತ್ತು ಪ್ರತಿಜ್ಞೆ ಮಾಡ್ತಾರೆ. ಇವತ್ತಿನ ತನಕ ಭಾರತದಲ್ಲಿರುವ ಯಾವ ಪಾರ್ಸಿಯೂ ಗೋಮಾಂಸ ಮುಟ್ಟೋದಿಲ್ಲ. ಇವತ್ತಿನ ತನಕ ಟವರ್ ಆಫ್ ಸೈಲೆನ್ಸ್ ಒಳಗೆ ಹೋಗ್ತೀನಿ ಅಂತ ಯಾವ ಭಾರತೀಯನೂ ಹೋಗಿ ಕೇಸ್ ಹಾಕೊಂಡಿಲ್ಲ. 8ನೇ ಶತಮಾನದ ಕಮಿಟ್ಮೆಂಟ್ ಅದು. 8ನೇ ಶತಮಾನದ ಕಮಿಟ್ಮೆಂಟ್. ಇದಕ್ಕೆ ಜಾತ್ಯತೀತತೆ ಅಂತಿರೋ, ಇನ್ನೊಂದಂತಿರೋ, ಮತ್ತೊಂದಂತಿರೋ, ಅದನ್ನು ಈಗ ಕಲಿಸ್ಬೇಕಾಗಿಲ್ಲ ಭಾರತಕ್ಕೆ ಅನ್ನೋದಕ್ಕೆ ಇದು ಉದಾಹರಣೆ. ಈಗ ಕಲಿಸೋದಕ್ಕೆ ಬರಬೇಡಿ ಅದನ್ನು. ನಮಗೆ ಧಾರ್ಮಿಕ ಭಾವನೆಗಳನ್ನು ಗೌರವಿಸುವ ವಿಷಯದಲ್ಲಿ ಮತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಗೌರವ ಪಡೆಯುವ ವಿಷಯದಲ್ಲಿ ಈ ದೇಶಕ್ಕೆ ಇತಿಹಾಸ ಅಷ್ಟು ದೊಡ್ಡದಿದೆ. ಅಷ್ಟು ದೊಡ್ಡದಾದಂಥ ಇತಿಹಾಸ ಇದೆ. ಇವತ್ತು ಯಾರೂ ಬಂದು ಅದನ್ನು ಕಲಿಸಬೇಕಾಗಿಲ್ಲ. ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸದಾ ಕಾಲ ಕೇಳಿ ಬರುವಂಥದ್ದು ನಮ್ಮಲ್ಲಿ. ನನಗೆ ಇತ್ತೀಚೆಗೆ ಈ IUML ಅಂತ ಒಂದು ಪಕ್ಷ ಇದೆ ಕೇರಳದಲ್ಲಿ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ನಮ್ಮ ರಾಹುಲ್ ಗಾಂಧಿಯವರು ಅದೊಂದು ವಿದೇಶ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಜಾತ್ಯತೀತತೆ, ಸರ್ವಧರ್ಮ ಸಮನ್ವಯತೆ ಇತ್ಯಾದಿ ಇತ್ಯಾದಿ ಮಾತಾಡುವಾಗ ಅಲ್ಲೊಬ್ಬ ಪತ್ರಕರ್ತ ಒಂದು ಪ್ರಶ್ನೆ ಕೇಳ್ತಾನೆ. ನೀವು IUML ಪಕ್ಷದ ಜೊತೆಗೆ ಮೈತ್ರಿಯಲ್ಲಿ ಇದ್ಕೊಂಡು ಜಾತ್ಯತೀತತೆಯ ಬಗ್ಗೆ ಹೆಂಗೆ ಮಾತಾಡ್ತೀರಿ? ರಾಹುಲ್ ಗಾಂಧಿ says the exact sentence. There is no reason to believe that IUML is not secular. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸೆಕ್ಯುಲರ್ ಅಲ್ಲ ಎಂದು ನಂಬುವುದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ. 1930s ಮುಸ್ಲಿಂ ಲೀಗ್ ಅಂತ ಒಂದು ಹುಟ್ಕಂತು, ಅಖಂಡ ಭಾರತ. ಆವಾಗ ಅದೇ ಮುಸ್ಲಿಂ ಲೀಗಿಂದ ರಾಷ್ಟ್ರ ವಿಭಜನೆಯ ಪ್ರಪೋಸಲ್ ಬಂದಿದ್ದು. ದೇಶ ವಿಭಜನೆ ಅಂತ ಆದಮೇಲೆ ಪಾಕಿಸ್ತಾನ್ ಮುಸ್ಲಿಂ ಲೀಗು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಆಯಿತು. ಆ ಪಾಕಿಸ್ತಾನವು 1971ರಲ್ಲಿ ಇಂದಿರಾ ಗಾಂಧಿಯವರು ಒಡೆದು ಇಬ್ಬಾಗ ಮಾಡಿದ ಮೇಲೆ ಬಾಂಗ್ಲಾದೇಶ್ ಮುಸ್ಲಿಂ ಲೀಗ್ ಒಂದಾಯಿತು, ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಆಯಿತು, ಭಾರತದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದೆ. ರಾಹುಲ್ ಗಾಂಧಿ ಸೇಸ್ ಇದು ಜಾತ್ಯತೀತ ಅಂತ ನಂಬದೇ ಇರುವುದಕ್ಕೆ ಯಾವುದೇ ಕಾರಣಗಳಿಲ್ಲ. ದೇರ್ ಇಸ್ ನೋ ರೀಸನ್ ಟು ಬಿಲೀವ್ ದಟ್ ಇಟ್ ಇಸ್ ನಾಟ್ ಅ ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿದ್ರು. ಕಲ್ಲಿಕೋಟೆ ಅನ್ಸುತ್ತೆ, ಅದರದೊಂದು ರ್ಯಾಲಿ ನಡೀತಾ ಇತ್ತು. ಅಲ್ಲಿನ ಘೋಷಣೆಗಳು ಶಾಕ್ ಆದವು ನನಗೆ. ಹಿಂದೂಗಳನ್ನು ದೇವಸ್ಥಾನದ ಮುಂದೆ ನೇಣಿಗೆ ಹಾಕುತ್ತೇವೆ, ಸುಟ್ಟು ಕೊಲ್ಲುತ್ತೇವೆ ಅಂತ ಘೋಷಣೆಗಳನ್ನು ಕೂಗ್ತಾ 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 ಹೋಗ್ತಿದ್ರು. ದಟ್ ವಾಸ್ ಡಿಸ್ಹಾರ್ಟ್ನಿಂಗ್, ಶಾಕಿಂಗ್. ಅದೇ ಯೋಚನೆ ಮಾಡಿದೆ, ಏನು ಅನ್ಯಾಯ ಮಾಡಿದ್ರು ಹಂಗಿದ್ರೆ ಹಿಂದೂಗಳು? ಕೇರಳದಲ್ಲಿ ಸ್ಟ್ರಾಂಗ್ ಆಗಿರುವಂಥ IUML ಅನ್ನುವ ಪಕ್ಷದ ಕಾರ್ಯಕರ್ತರು ನಡುಬೀದಿಯಲ್ಲಿ ಈ ರೀತಿಯ ಘೋಷಣೆಗಳನ್ನು ಕೂಗಿಕೊಂಡು ಹೋಗಬಲ್ಲಂಥ ಅನ್ಯಾಯವನ್ನು ಏನಾದ್ರು ಮಾಡಿರ್ಬೇಕಲ್ಲ. ನಮಗೆ ಹಿಂಗೊಂದು ಅನ್ಯಾಯ ಮಾಡಿದ್ರು, ಆ ಕಾರಣಕ್ಕೆ ನಾವು ಈ ಘೋಷಣೆಗಳನ್ನು ಕೂಗ್ತಾ ಇದ್ದೀವಿ ಅಂತ. ವಾಟ್ ವಾಸ್ ಇಟ್? ಈ PFI ಬ್ಯಾನ್ ಆಗೋದಕ್ಕಿಂತ ಮುಂಚೆ PFIನ ಇಂಥದ್ದೇ ಮೆರವಣಿಗೆಯಲ್ಲಿ ಹೆಗಲ್ ಮೇಲೆ ಕೂತ್ಕೊಂಡಂಥ ಸಣ್ಣ ಮಗು, ಅಪ್ಪನ ಹೆಗಲ್ ಮೇಲೆ ಕೂತ್ಕೊಂಡು ಹೋಗ್ತಾ ಅಂತ ಸಣ್ಣ ಮಗು ಇದೇ ಘೋಷಣೆಗಳನ್ನು ಕೂಗುತ್ತೆ ಹಿಂದೂಗಳ ವಿರುದ್ಧ. ಏನು ಅನ್ಯಾಯ? ವಾಟ್ ವಾಸ್ ಇಟ್? ಭಾರತಕ್ಕೆ ಇಸ್ಲಾಂ ಬಂದಿದ್ದು 7ನೇ ಶತಮಾನದಲ್ಲಿ. ಈ ಘಜ್ನಿ ಘೋರಿ ದಾಳಿ ಮಾಡ್ಕೊಂಡು ಬಂದ್ರಲ್ಲ, ಆವಾಗೆಲ್ಲ ಬಂದಿದ್ದು. ಅದಕ್ಕಿಂತ ಮುಂಚೆನೇ ಬಂದಿತ್ತು. ಈಗಿನ ಅಫ್ಘಾನಿಸ್ತಾನ, ಈಗಿನ ಪಾಕಿಸ್ತಾನ ಮೂಲಕ ಅಲ್ಲ ಬಂದಿದ್ದು. ಮೊದಲಿಗೆ ಬಂದಿದ್ದು ಕೇರಳಕ್ಕೆ. ಭಾರತಕ್ಕೆ ಇಸ್ಲಾಂ ಬಂದ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೂ ಬದುಕಿದ್ರು.
ಭಾರತಕ್ಕೂ ಸೌದಿ ಅರೇಬಿಯಾಗೂ ಇದ್ದಂಥ ವ್ಯಾಪಾರಿ ಸಂಬಂಧಗಳ ಹಂಗಿದ್ವು. ಸೌದಿ ಅರೇಬಿಯಾದಿಂದ ಬಂದಂಥ ಒಂದಷ್ಟು ಜನ ನಮ್ಮಲ್ಲಿ ಹೊಸದೊಂದು ಪಂಥ ಹುಟ್ಕೊಂಡಿದೆ, ನಮಗೊಬ್ಬರು ದೇವದೂತರಿದ್ದಾರೆ, ಪೈಗಂಬರರಿದ್ದಾರೆ, ಅವರ ಹೆಸರು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ನಿರಾಕಾರನಾದ ದೇವರನ್ನ ಪ್ರಾರ್ಥಿಸುವ ಒಂದು ಹೊಸ ಪಂಥವನ್ನು ಶುರು ಮಾಡಿದ್ದಾರೆ. ಆ ರೀತಿ ಪ್ರಾರ್ಥನೆ ಮಾಡುವುದಕ್ಕೆ ನಮಗೊಂದು ಜಾಗ ಬೇಕು ಅಂತ ಕಲ್ಲಿಕೋಟೆ ರಾಜನಿಗೆ ಕೇಳ್ತಾರೆ. ಅವನು ಅಲ್ಲಿದ್ದ ಬೌದ್ಧ ವಿಹಾರವೊಂದನ್ನು ಖಾಲಿ ಮಾಡಿ, ಇದು ನಾಳೆಯಿಂದ ನಿಮ್ಮದು ಮಸೀದಿ ಅಂತ. ಬೌದ್ಧ ವಿಹಾರವೊಂದನ್ನು ಖಾಲಿ ಮಾಡಿ, ಇದು ನಾಳೆಯಿಂದ ನಿಮ್ಮ ಮಸೀದಿ. ನೆನಪಿರಲಿ, ಅದು ಜಗತ್ತಿನ 2ನೇ ಮಸೀದಿ. ಮೊಹಮ್ಮದ್ ಪೈಗಂಬರನ್ನು ಮೆಕ್ಕಾದಿಂದ ಮದೀನಾಕ್ಕೆ ಅವಾಗ ಹೋಗಿರಲಿಲ್ಲ, ಹಿಜ್ರ ಅಂತ ಏನು ಕರೀತಾರಲ್ಲ, ಅದು ಆಗಿರಲಿಲ್ಲ. ಜಗತ್ತಿನ 2ನೇ ಮಸೀದಿ. ಮದೀನಾದಲ್ಲೂ ಮಸೀದಿ ಇರಲಿಲ್ಲ, ಮೆಕ್ಕಾದಲ್ಲಿತ್ತು. ಮೆಕ್ಕಾ ಬಿಟ್ಟರೆ ಮುಂದಿನ ಮಸೀದಿ ಅಂತಾಗಿದ್ದು ಭಾರತದಲ್ಲಿ, ಕೇರಳದಲ್ಲಿ, ಕಲ್ಲಿಕೋಟೆಯಲ್ಲಿ. ಚೇರ್ಮನ್ಸ್ ಮಾಸ್ಕ್ ಅಂತ ಕರಿತೀವಿ ಅದನ್ನು. ಚೇರ್ಮನ್ ಅನ್ನೋದು ಆಗಿನ ರಾಜವಂಶದ ಹೆಸರು, ಚೇರ್ಮನ್ಸ್ ಮಾಸ್ಕ್. ನಮ್ಮ ತದ್ವಿರುದ್ಧ ಶ್ರದ್ಧೆಯ ಕೆಲವರು, ನಮ್ಮ ತದ್ವಿರುದ್ಧ ಅಲ್ಲ, ಅವ್ರ ತದ್ವಿರುದ್ಧ ನಾವಷ್ಟೇ, ನಮಗೆ ಯಾವುದು ತದ್ವಿರುದ್ಧ ಅಲ್ಲ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ನೀವು ಯಾವ ದೇವರನ್ನು ಹೆಂಗಾರು ಪೂಜೆ ಮಾಡ್ಕೊಳ್ಳಿ, ಅಂತಿಮವಾಗಿ ನಾವು ಸಾಕ್ತಾ ಇರೋದು ಸತ್ಯದ ಕಡೆಗೆ ಮಾತ್ರ. ಇದು ನಮ್ಮ ನಂಬಿಕೆ. ನೀವು ಸಕಾರ ದೇವರನ್ನಾದರೂ ಪ್ರಾರ್ಥಿಸಿ, ನಿರಾಕಾರ ದೇವರನ್ನಾದರೂ ಪ್ರಾರ್ಥಿಸಿ, ನಮಾಜ್ ಆದರೂ ಮಾಡಿ, ಪೂಜೆನಾದರೂ ಮಾಡಿ, ಪ್ರೇಯರ್ ಆದರೂ ಮಾಡಿ, ಅಂತಿಮವಾಗಿ ನಾವೆಲ್ಲರೂ ಹೋಗ್ತಾ ಇರೋದು ಒಂದೇ ಸತ್ಯದ ಕಡೆಗೆ. ಅದು ನಮ್ಮ ನಂಬಿಕೆ. ಆದರೆ ಕಲ್ಲಿಕೋಟೆಯಲ್ಲಿ ಬಂದು ರಾಜನ ಹತ್ರ ನಮಗೆ ಪ್ರಾರ್ಥನೆಗೆ ಜಾಗ ಬೇಕು ಅಂತ ಕೇಳಿದವರ ಪ್ರಕಾರ ನಾವು ಕಾಫಿರರು. ರಾಜ ಏನು ಹೇಳಬೇಕಾಗಿತ್ತು, ಏನು ಹೇಳಬಹುದಾಗಿತ್ತು? ಒಂದು ಬೌದ್ಧ ವಿಹಾರವನ್ನು ಖಾಲಿ ಮಾಡ್ದ ಆತ. ಅಲ್ಲಿದ್ದಂಥ ಬೌದ್ಧರಿಗೆ ಹೇಳ್ದ, ಒಂದು ಹೊಸ ನಂಬಿಕೆಯವರು ಬಂದಿದ್ದಾರೆ, ಹೊಸ ನಂಬಿಕೆಯವರು ಬಂದಿದ್ದಾರೆ, ನಿಮಗೆ ಬೇರೆ ಕಡೆ ಎಲ್ಲರೂ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿರಂತೆ, ನಿಮ್ಮ ಜಾಗ ಅವ್ರಿಗೆ ಬಿಟ್ಕೊಡಿ. ಆವಾಗಿನ್ನೂ ಕುರಾನಿನ ಕಂಪೈಲೇಷನ್ ಆಗಿರಲಿಲ್ಲ. ಅದೊಂದು ದೊಡ್ಡ ಕತೆ. ಮುಂದೆ ಕುರಾನಿನ ಕಂಪೈಲೇಷನ್ ಆಗಿರಲಿಲ್ಲ. ಮಸೀದಿಯ ಬಾಗಿಲು ಮೆಕ್ಕಾದ ದಿಕ್ಕಿಗಿರಬೇಕು, ಪ್ರಾರ್ಥನೆ ಹಂಗಿರಬೇಕು, ಅದು ಯಾವುದೂ ಇರಲಿಲ್ಲ. ಬೌದ್ಧ ವಿಹಾರ ಪೂರ್ವದ ಬಾಗಿಲಿತ್ತಪ್ಪ. ಪೂರ್ವದ ಬಾಗಿಲೇ ಚೇರ್ಮನ್ಸ್ ಮಾಸ್ಕ್. 1970s ಏನೋ ಅದನ್ನು ಬಾಗಿಲನ್ನು ಒಡೆಯಲಾಯಿತು. ಅಲ್ಲಿ ತನಕ ಪೂರ್ವಕ್ಕೆ ಬಾಗಿಲನ್ನು ಹೊಂದಿರುವ ಏಕೈಕ ಮಸೀದಿ ಪ್ರಪಂಚದಲ್ಲಿ ಕೇರಳದ ಕಲ್ಲಿಕೋಟೆಯ ಮಸೀದಿ. ಯುದ್ಧ ಇಲ್ಲ, ರಕ್ತಪಾತ ಇಲ್ಲ, ಮನವಿ ಇಲ್ಲ, ಒಪ್ಪಂದ ಇಲ್ಲ. ನಾವು ನಿಮಗೆ ಈ ಬೌದ್ಧ ವಿಹಾರವನ್ನು ಕೊಡ್ತೀವಿ, ಅದರ ಬದಲು ಏನು ದುಡ್ಡು ಕೊಡ್ತೀರಾ, ಮುತ್ತು ರತ್ನ ಕೊಡ್ತೀರಾ? ಇಲ್ಲ. ಭಿನ್ನ ಶ್ರದ್ಧೆಯವರೊಬ್ಬರು ಬಂದಿದ್ದೀರಿ, ಬನ್ನಿ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಬಿಟ್ಟುಕೊಟ್ಟ ಜಾಗದಲ್ಲಿ IUML ಅನ್ನುವ ಪಕ್ಷದವರು ದೇವಸ್ಥಾನದ ಎದುರಿಗೆ ಹಿಂದೂಗಳನ್ನು ನಾವು ನೇಣಿಗೆ ಹಾಕಿ ಸುಟ್ಟು ಹಾಕ್ತೀವಿ ಅನ್ನುವ ಘೋಷಣೆಗಳನ್ನು ಹಾಡಾಗಲೇ ಬಹಿರಂಗವಾಗಿ ಕೂಗಾಡ್ಕೊಂಡು ಓಡಾಡ್ತಾರೆ. ಅಂದರೆ ಈ ದೇಶದ ನೀವು ಜಾತ್ಯತೀತತೆ ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ. ಹೆಂಗೆ ಡಿಫೈನ್ ಮಾಡ್ತೀರಿ ಆ ಶಬ್ದವನ್ನು? ಕೇರಳದ ಕಲ್ಲಿಕೋಟೆಯಲ್ಲಿ ಮಸೀದಿ ಆದ ನಂತರ ಮೊಹಮ್ಮದ್ ಪೈಗಂಬರ್ರ ಸಾವಾಗತ್ತೆ. ರೈಟ್ಲಿ ಗೈಡೆಡ್ ಖಲೀಫ್ಸ್ ಬರ್ತಾರೆ. ಆ ಸಂಬಂಧಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. 4 ಜನ ರಾಶುದುನ್ಸ್ ಅಂತ ಕರೀತಾರೆ. ಮೊಹಮ್ಮದ್ ಪೈಗಂಬರ್ರ ಅಂತ್ಯ ಸಂಸ್ಕಾರವೂ ಆಗುವುದಕ್ಕಿಂತ ಮುಂಚೆ ಸಕ್ಸೆಷನ್ ಜಗಳ ಶುರುವಾಗತ್ತೆ. ಯಾರು ಉತ್ತರಾಧಿಕಾರಿ ಯಾರು? ಆ ಕಾರಣಕ್ಕೆ ನಡೆದ ಕೊಲೆಗಳು ಬೇಡ, ಅದೆಲ್ಲ ಹೋಗಲ್ಲ ನಾನು. ಮೊಹಮ್ಮದ್ ಪೈಗಂಬರರ ಮೊಮ್ಮಗ ಇಮಾಮ್ ಹುಸೇನ್ ಇಸ್ಲಾಮನ್ನ ಕೈಗೆ ತಗೊಂಡವರು ಮೊಹಮ್ಮದ್ ಪೈಗಂಬರರ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂತ ನಿಂತ್ಕೊಂಡ್ರು. ಸತ್ಯಾನಾಶ ಮಾಡಬೇಕು, ಹೇಳ್ಕೊಳ್ಳೋದಕ್ಕೊಂದು ಹೆಸರು ಉಳಿಬಾರ್ದು ಅಂತ ನಿಂತ್ಕೊಂಡ್ರು. ಇಮಾಮ್ ಹುಸೇನ್ ಎಪ್ಪತ್ತೆರಡು ಜನರ ಜೊತೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ರು. ಕರ್ಬಲಾ ಅನ್ನುವಲ್ಲಿ ಆಗಿನ ರಾಜ ಯಜೀದ್ ಅವರನ್ನು ಸುತ್ತುವರಿತಾನೆ. ಯಜೀದನ್ನು ಕಳಿಸಿದ ಮೊದಲ ಸಂದೇಶ ಏನು ಗೊತ್ತಾ? ಭಾರತ ಅನ್ನುವ ದೇಶದ ಬಗ್ಗೆ ನಾನು ಕೇಳಿದ್ದೀನಿ.
ಆ ದೇಶದಲ್ಲಿ ನಿಯತ್ತಿಗೆ ತುಂಬ ಬೆಲೆ ಇದೆಯಂತೆ, ನ್ಯಾಯಕ್ಕೆ ಬೆಲೆ ಕೊಡ್ತಾರಂತೆ. ನನಗೆ ದಾರಿ ಬಿಟ್ಬಿಡು, ನಾನು ಭಾರತಕ್ಕೆ ಹೋಗ್ತೀನಿ, ಈ ಕಡೆ ಯಾವತ್ತೂ ವಾಪಸ್ ಬರೋದಿಲ್ಲ ಅನ್ನುವ ಪತ್ರವನ್ನು ಯಜೀದಿಗೆ ಕಳಿಸ್ತಾರೆ. ಮೊಹಮ್ಮದ್ ಪೈಗಂಬರ್ರ ಮೊಮ್ಮಗ ಇಮಾಮ್ ಹುಸೇನ್. ಹಿಂದಿಲಿ ಒಂದು ತುಂಬ ಚಂದ ಹಾಡಿದೆ, ನನಗೆ ನೆನಪು ಬರ್ತಾ ಇಲ್ಲ. ಮೈ ಹಿಂದ್ ಚಲಾ ಜಾऊंगा ಅಂತ. ಹಿಂದ್ ಅಂದ್ರೆ ಭಾರತಕ್ಕೆ ಹಿಂದ್ ಅಂತ ಕರೀತಾ ಇದ್ರು. ಹಿಂದ್ ಚಲಾ ಜಾऊंगा, ಹಿಂದ್ ನಾ ಹೋಗ್ಬಿಡ್ತೀನಿ ಭಾರತಕ್ಕೆ, ಅಲ್ಲಿ ನ್ಯಾಯ ನಿಷ್ಠೆ ನಿಯತ್ತಿಗೆ ಬೆಲೆ ಇದೆಯಂತೆ. ವಾಟ್ ವಾಸ್ ದ್ಯಾಟ್ ವಾರ್ ಆಫ್ ಸಕ್ಸೆಷನ್. ಸೌದಿ ಅರೇಬಿಯಾವನ್ನು ಯಾರು ಆಳ್ಬೇಕು ಅನ್ನೋ ವಿಷಯದಲ್ಲಿ ನಡೀತಾ ಇದ್ದ ಜಗಳ. ಮೊಹಮ್ಮದ್ ಪೈಗಂಬರರ ಕುಟುಂಬವನ್ನು, ಅವರ ರಕ್ತದಿಂದ ಬಂದಂಥವ್ರು ಯಾರ್ಯಾರಿದಾರಲ್ಲ ಎಲ್ಲರನ್ನೂ ಕೊಲ್ಲಬೇಕು ಅಂತ ನಿಂತ್ಕೊಂಡಂಥವ್ರಿಗೆ ಸಂದೇಶ ಕಳಿಸ್ತಾನೆ ಆತ, ನಾನು ಭಾರತಕ್ಕೆ ಹೋಗ್ಬಿಡ್ತೀನಿ, ಬಿಟ್ಬಿಡು ನನಗೆ ಅಂತ. 72 ಜನ ಅವರ ಕಡೆಯವರಿದ್ರೆ, ಇಮಾಮ್ ಹುಸೇನ್ರ ಕಡೆಯವರಿದ್ರೆ, ಯಜೀದನ ಕಡೆಯ 4,000 ಜನರ ಸೈನ್ಯ ಅವರನ್ನು ಸುತ್ತುವರಿಯತ್ತೆ. ಅದಕ್ಕಿಂತ ಮುಂಚೆ ಆತ ಇನ್ನೆರಡು ಪತ್ರಗಳನ್ನು ಕಳಿಸ್ತಾರೆ. ಯಾವತ್ತಾರು ಮೊನ್ನೆ ಮೊಹರಂ ಆಯಿತು. ಮೊಹರಮ್ಮನ ಶೋಕ ಯಾಕೆ ಆಚರಣೆ ಅಂದರೆ ಇಮಾಮ್ ಹುಸೇನರಿಗೆ ಸಂತಾಪ ಅದು. ಮೊಹಮ್ಮದ್ ಪೈಗಂಬರ್ರ ಅಳಿಯ ಅಲಿ, ಅವರ ಮಗ ಹಸನ್, ಅವರ ಮಗ ಹುಸೇನ್, ಏನಾಗೋಯ್ತು ಆ ಕುಟುಂಬ. 2 ಪತ್ರಗಳನ್ನು ಕಳಿಸ್ತಾರೆ ಇಮಾಮ್ ಹುಸೇನ್ರು. ಒಂದು ಅವರ ಜೀವದ ಗೆಳೆಯ ಹಬೀಬ್ ಅಂತೇನೋ ಹೆಸರಿರುತ್ತೆ. ಇನ್ನೊಂದು ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿ ಸಣ್ಣ ಪ್ರಾಂತ್ಯವೊಂದನ್ನು ಆಳ್ತಾ ಇದ್ದ ಒಬ್ಬ ರಾಜನಿಗೆ ಕಳಿಸ್ತಾರೆ, ಹತ್ರ ಅವರೇ ಇದ್ದದ್ದು ಅಂತ. ಕೊಯ್ ಹೈ ಹಮಾರೆ ಮದದ್ ಕೆ ಲಿಯೆ ಆ ಜಾಯೆ, ಹಿಂದಿಯ ಟ್ರಾನ್ಸ್ಲೇಷನ್ ಅದು. ನನ್ನ ಸಹಾಯಕ್ಕೆ ಬರುವಂಥವ್ರು ಯಾರಾದರೂ ಇದೀರಾ? ಆ ಪತ್ರ ಸಿಕ್ಕ ನಂತರ ಆ ರಾಜನ ಹೆಸರು ಸಮುದ್ರಗುಪ್ತ ಅಂತಿತ್ತು. ತನ್ನ ಸೈನ್ಯದಲ್ಲಿದ್ದಂಥ ಅತ್ಯಂತ ಶೂರ ಬ್ರಾಹ್ಮಣರದೊಂದು ತುಕಡಿ ತಯಾರು ಮಾಡ್ತಾನೆ ರಾಜ. ನೋಡಿ ನಿಮ್ಗೆ ವರ್ಣಾಶ್ರಮ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಬ್ರಾಹ್ಮಣರ ತುಕಡಿ ತಯಾರು ಮಾಡ್ತಾನೆ ರಾಜ. ಮೊಹಮ್ಮದ ಪೈಗಂಬರ್ರ ಮೊಮ್ಮಗನ ಪ್ರಾಣ ಅಪಾಯದಲ್ಲಿದೆಯಂತೆ, ಬೇಗ ಹೊರಡಿ. ರೆಹಾಬ್ ದತ್ತ ಅನ್ನುವಂಥವನು ಆ ತುಕಡಿಯ ನೇತೃತ್ವವನ್ನು ವಹಿಸಿಕೊಳ್ತಾನೆ. ಆತನ 7 ಜನ ಮಕ್ಕಳು ಆ ಸೈನ್ಯದಲ್ಲಿರ್ತಾರೆ. ಹಗಲು ರಾತ್ರಿ ಹೋಗ್ತಾರೆ ಅವರು. ಕರ್ಬಲ ಅನ್ನೋ ಜಾಗದಲ್ಲಿ ಸುತ್ತುವರೆದಿರ್ತಾರೆ ಅವರನ್ನು. ಈ ತುಕಡಿ ಕರ್ಬಲ ತಲುಪುವಷ್ಟೊತ್ತಿಗೆ ಅಲ್ಲಿ ಯುದ್ಧ ಮುಗಿದೋಗ್ಬಿಟ್ಟಿರುತ್ತೆ. ಇಮಾಮ್ ಹುಸೇನ್ರನ್ನ ಮಾತ್ರ ಅಲ್ಲ, ಅವರ ಕೈಯಲ್ಲಿದ್ದ 5 ತಿಂಗಳ ಮಗುವನ್ನು ಕೊಲ್ತಾರೆ. 5 ತಿಂಗಳ ಮಗುವನ್ನು ಕೂಡ. ಶಿಯಾಗಳದೊಂದು ಬಹಳ ಚಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕೊಲ್ಲುವುದಕ್ಕೆ ಬಂದವರು ಏನು ಘೋಷಣೆ ಕೂಗ್ಕೊಂಡು ಬರ್ತಾ ಇದ್ರು? ಏನು ಘೋಷಣೆ ಕೂಗ್ಕೊಂಡು ಬರ್ತಾ ಇದ್ರು? ಇಮಾಮ್ ಹುಸೇನ್ರನ್ನ, ಮೊಹಮ್ಮದ್ ಪೈಗಂಬರ ಮೊಮ್ಮಗನನ್ನು ಕೊಲ್ಲುವುದಕ್ಕೆ ಬಂದಂಥವ್ರು ಏನು ಘೋಷಣೆ ಕೂಗಿಕೊಂಡು ಬರ್ತಾ ಇದ್ರು? ಅಲ್ಲಾಹು ಅಕ್ಬರ್ ಅಂತ ಬರ್ತಿದ್ರು. ರಕ್ಷಣೆ ಮಾಡುವುದಕ್ಕೆ ಹೊರಟವ್ರು ಏನು ಘೋಷಣೆ ಕೂಗ್ಕೊಂಡು ಹೊರಟಿದ್ರು? ಬ್ರಾಹ್ಮಣರು ಜೈ ಶ್ರೀರಾಮ್ ಅಂತಿದ್ರೋ ಏನೋ, ಹರ ಹರ ಮಹಾದೇವ್ ಅನ್ಕೊಂಡು ಹೋಗ್ತಾ ಇದ್ರೋ ಏನೋ. ರಕ್ಷಣೆ ಮಾಡುವುದಕ್ಕೆ ಹೊರಟಂಥವರು ಯಾಕೆ ರಕ್ಷಣೆ ಮಾಡಬೇಕಾಗಿತ್ತು? ಅವರನ್ನ ಅವಶ್ಯಕತೆ ಏನಿತ್ತು? ಯಾರೋ ಒಂದು ಪತ್ರ ಬರೋದ ತಕ್ಷಣ ಒಬ್ಬ ರಾಜ ಒಂದು ತುಕಡಿ ಕಳಿಸ್ಬಿಡ್ತಾನೆ, ಹೋಗ್ರಿ ಅವನು ಪ್ರೊಟೆಕ್ಟ್ ಮಾಡ್ರಿ ಅಂತ. ಸಮುದ್ರಗುಪ್ತನಿಗೆ ಅನ್ನಿಸ್ತು ನ್ಯಾಯ ಇದೆ ಅಲ್ಲಿ, ಆ ಮನುಷ್ಯನಿಗೆ ಅನ್ಯಾಯ ಆಗ್ತಾ ಇದೆ, ರಕ್ಷಿಸುವಂಥದ್ದು ನನ್ನ ಧರ್ಮ. ಧರ್ಮ ಅನ್ನೋದು ಇಲ್ಲಿ ಬರೋದು. ವಾಟ್ ಯು ಟ್ರಾನ್ಸ್ಲೇಟ್ ಆಸ್ ರಿಲಿಜನ್ ಈಸ್ ನಾಟ್ ಧರ್ಮ. ಕಷ್ಟದಲ್ಲಿದ್ದಂಥವನನ್ನು ರಕ್ಷಿಸುವುದು ನನ್ನ ಧರ್ಮ ಅಂತ ಸೈನಿಕ ತುಕಡಿಯನ್ನು ಕಳಿಸ್ತಾನೆ. ಮೊಹಮ್ಮದ್ ಪೈಗಂಬರರ ಮೊಮ್ಮಕ್ಕಳ ರಕ್ಷಣೆಗೆ ಈ ದೇಶದ ಬ್ರಾಹ್ಮಣರ ರಕ್ತ ಹರಿದಿದೆ. ಈ ನೆಲಕ್ಕೆ ನೀವು ಜಾತ್ಯತೀತತೆಯನ್ನು ಕಲಿಸೋದಕ್ಕೆ ಬರ್ತಾ ಇದ್ದೀರಿ. ಇಲ್ಲಿಗೆ ಜಾತ್ಯತೀತತೆಯನ್ನು ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀರಿ. ಯಾರೋ ಮಾತಾಡ್ತಾರೆ ಮೊಹಬ್ಬತ್ ಕಿ ದುಕಾನ್, ಮೊಹಬ್ಬತ್ ಕಿ ದುಕಾನ್. ಮೊಹಬ್ಬತ್ ಕಿ ಶಾಪಿಂಗ್ ಮಾಲ್ ಇತ್ತಿಲ್ಲಿ, ದುಕಾನ್ ಬಿಡಿ ಶಾಪಿಂಗ್ ಮಾಲ್ ಇತ್ತಿಲ್ಲಿ. ಏನು ಕಾರಣ ಇತ್ತು? ಯಾಕೆ ಕಳಿಸ್ಬೇಕಾಗಿತ್ತು? ಮೊಹಮ್ಮದ್ ಪೈಗಂಬರರ ವಂಶವನ್ನು ಉಳಿಸುವ ಪ್ರಯತ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಭಾರತದ ಮೇಲೆ ಮೊದಲನೇ ಇಸ್ಲಾಮಿಕ್ ದಾಳಿಗಳು ಶುರುವಾದವು. ಹೌ ಡೇರ್ ಯು ಅಂತ. ರೆಹಾಬ್ ದತ್ತ ಮತ್ತು ಆತನ ಸೈನಿಕ ತುಕಡಿ ಅಲ್ಲಿಗೆ ತಲುಪುವಷ್ಟರಲ್ಲಿ ಇಮಾಮ್ ಹುಸೇನ್ರ ಪ್ರಾಣ ಹೋಗಿತ್ತು. ಅವರ ವಂಶ ಬಹಳ ಕೆಟ್ಟ
ಯುದ್ಧ. ಅದು 4,000 ಜನ 72 ಜನರನ್ನು ಸುತ್ತುವರೆದು ಅವರಿಗೆ ಹರಿತಾ ಇದ್ದಂಥ ನೀರಿನ ಹರಿವನ್ನು ನಿಲ್ಲಿಸಿ ದಿನಗಟ್ಟಲೆ ಕುಡಿಯೋದಕ್ಕೆ ನೀರಿಲ್ದಂಗೆ ಮಾಡಿ ನಿತ್ರಾಣ ಮಾಡಿ 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 ಕೊಲ್ತಾರೆ. ಬರ್ಬರವಾಗಿ ಕೊಲ್ತಾರೆ, ಬರ್ಬರವಾಗಿ. ಇಲ್ಲಿ ರಹಾಬ್ ದತ್ತ ತನ್ನ 7 ಮಕ್ಕಳು ಮತ್ತು ಉಳಿದ ಬ್ರಾಹ್ಮಣರನ್ನ ಕಟ್ಕೊಂಡು ಆದಷ್ಟು ಬೇಗ ಅಲ್ಲಿಗೆ ತಲುಪಬೇಕು, ಅವರ ಪ್ರಾಣ ಉಳಿಸ್ಬೇಕು ಅಂತ ಹೋಗ್ತಾ ಇದ್ರು. ತಲುಪುವಷ್ಟರಲ್ಲಿ ಯುದ್ಧ ಮುಗಿದೋಗಿತ್ತು. ರಹಾಬ್ ದತ್ತ ಹೇಳ್ತಾನೆ, ನನ್ನ ರಾಜ ನನಗೆ ಆಜ್ಞೆ ಕೊಟ್ಟಿದ್ದ ಇಮಾಮ್ ಹುಸೇನ್ರನ್ನ ಉಳಿಸುವಂತ. ಉಳಿಸೋದಕ್ಕಾಗಲಿಲ್ಲ ಅಂದಮೇಲೆ ನಾನು ರಾಜಾಜ್ಞೆಯನ್ನು ಮೀರಿದಂಗಾಯ್ತು, ನಾನು ಇಲ್ಲಿ ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಕತ್ತರಿಸ್ಕೊಳಕ್ಕೆ ಹೋದ್ನಂತೆ. ಅವಾಗ ಇಮಾಮ್ ಹುಸೇನ್ರ ಕಡೆಯವರು ಹೇಳ್ತಾರೆ, ಪ್ರಾಣಾರ್ಪಣೆ ಮಾಡುವುದಾದ್ರೆ ಯುದ್ಧ ಮಾಡಿಸಾಯೋಣ ಅಂತ ಕುಫ್ರ್ ಅನ್ನೋದರ ಮೇಲೆ ದಾಳಿ ಮಾಡ್ತಾರೆ, ಕೋಟೆಯ ಮೇಲೆ. ಕೋಟೆಯನ್ನು ಗೆದ್ದು ಕೊಡ್ತಾರೆ. ಅಲ್ಲಿಂದ ಮುಂದಿನ ಕತೆ ಭಾಳ. ನೀವು ಈ ಭಾರತೀಯರ ಥಾಟ್ ಪ್ರೊಸೆಸ್ ಹೆಂಗಿರತ್ತೆ ನೋಡಿ. ಆ ಯುದ್ಧದಲ್ಲಿ ರಹಾಬ್ ದತ್ತ ಹುತಾತ್ಮರಾಗ್ತಾರೆ. ಅವರ 7 ಜನ ಮಕ್ಕಳು ಹುತಾತ್ಮರಾಗ್ತಾರೆ, ಪ್ರಾಣ ಬಿಡ್ತಾರೆ ಅವರು ಇಮಾಮ್ ಹುಸೇನ್ರ ಪರವಾಗಿ ಯುದ್ಧ ಮಾಡುವಾಗ. ಒಂದಷ್ಟು ಜನ ನಾವು ಇಲ್ಲೇ ಉಳ್ಕೋತೀವಿ ಅಂತಾರ ಸೈನಿಕ ತುಕಡಿಯಲ್ಲಿ. ಅವರು ಉಳಿದುಕೊಂಡ ಜಾಗವನ್ನು ಹಿಂದಂತ ಕರೀತಾರೆ. ಇನ್ನೊಂದಷ್ಟು ಜನ ವಾಪಸ್ ಬಂದ್ರಲ್ಲ, ಅವರು ಇಮಾಮ್ ಹುಸೇನ್ರನ್ನ ರಕ್ಷಿಸುವುದಕ್ಕಾಗಿ ಯುದ್ಧ ಮಾಡೋದಕ್ಕೆ ಹೋದಂಥವರು ಬ್ರಾಹ್ಮಣರು, ಮೋಹಿಯಾಲ ಬ್ರಾಹ್ಮಣರು ಅಂತ ಕರೀತಾ ಇದ್ರು ಅವ್ರಿಗೆ. ಅವರು ವಾಪಸ್ ಬಂದಾಗ ಹೇಳ್ತಾರೆ, ನಾವು ಹುಸೇನಿ ಬ್ರಾಹ್ಮಣರೀಗ ಅಂತ. ಇಮಾಮ್ ಹುಸೇನ್ರ ರಕ್ಷಣೆ ಮಾಡೋದಕ್ಕೆ ಹೋಗಿದ್ವಿ, ನಾವೀಗ ಹುಸೇನಿ ಬ್ರಾಹ್ಮಣರು ಅಂತ ಹೇಳ್ತಾರೆ ಅವರು. ಮೊಹರಂ ಭಾರತಕ್ಕೆ ಬಂದಿದ್ದ ಹಂಗೆ. ಇಮಾಮ್ ಹುಸೇನ್ ಮತ್ತು ಅವರ ಸಂಗಡಿಗರ ಬಲಿದಾನದ ಕಥೆಗಳನ್ನು ಹುಸೇನಿ ಬ್ರಾಹ್ಮಣರು ತಗೊಂಬಂದ್ರು ಭಾರತಕ್ಕೆ. ತಮ್ಮಂತ ಹುಸೇನಿ ಬ್ರಾಹ್ಮಣರು ಅಂತ ಕರ್ಕೊಂಡ್ರು. ಅವರು ದೀಪಾವಳಿಯನ್ನು ಮಾಡಿದ್ರು, ಮೊಹರಮ್ಮನ್ನು ಮಾಡಿದ್ರು. ದೀಪಾವಳಿಯಲ್ಲಿ ಸಂಭ್ರಮ ಪಟ್ಟರು, ಮೊಹರಂನಲ್ಲಿ ಶೋಕಾಚರಣೆಯನ್ನು ಮಾಡಿದ್ರು. ನಮ್ಮ ಸಂಜಯ್ ದತ್ ಹೀರೋ ಇದಾರಲ್ಲ, ಈಸ್ ಅ ಮೋಹಿಯಾಲ ಬ್ರಾಹ್ಮಣ, ಹುಸೇನಿ ಬ್ರಾಹ್ಮಣ. ಬರ್ಖಾದತ್ ಪತ್ರಕರ್ತೆ ಹುಸೇನಿ ಬ್ರಾಹ್ಮಣ. ಹಂಗೆ ಬಹಳ ಜನ ಇದ್ದಾರೆ. ಪ್ರಪಂಚದ ಯಾವುದಾದ್ರೂ ಮೂಲೆಯಲ್ಲಿ ಒಂದು ಶ್ರದ್ಧೆಯವರೆಗೆ, ಒಂದು ನಂಬಿಕೆಯವರೆಗೆ, ಇನ್ನೊಂದು ನಂಬಿಕೆಯವರು ಈ ರೀತಿಯಾಗಿ ಪ್ರಾಣ ಕೊಟ್ಟು ಯಾವುದಾದ್ರೂ ಕಥೆ ತೋರಿಸಿ ನನಗೆ, ಪ್ರಪಂಚದ ಯಾವ ಮೂಲೆಯಲ್ಲಾದರೂ. ಇವತ್ತು ಬಂದು ನಮಗೆ ಜಾತ್ಯತೀತತೆ ಪಾಠ ಹೇಳ್ಬೇಕಾ? ಸರ್ವಧರ್ಮ ಸಹಿಷ್ಣುತೆ ಅಂದ್ರೆ ಏನು ಗೊತ್ತಾ? ಹೇಳಬೇಕಾ ನಮಗೆ? ರಕ್ತದಲ್ಲಿದೆ ಸ್ವಾಮಿ, ಅದು ನಮಗೆ ರಕ್ತದಲ್ಲಿದೆ. ಅದು ಸಂವಿಧಾನದ ಪೀಠಿಕೆಯಲ್ಲಿ 2 ಶಬ್ದಗಳು ಬರ್ತವೆ, ಜಾತ್ಯತೀತ ಮತ್ತು ಸಮಾಜವಾದ. ಯಾವಾಗ ಅವುಗಳನ್ನು ಸೇರಿಸಲಾಯಿತು? 1976 ಎಮರ್ಜೆನ್ಸಿ ಅವಧಿಯಲ್ಲಿ. ಏನು ಚರ್ಚೆ ಆಯಿತು? ಆ 2 ಶಬ್ದಗಳನ್ನು, ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವ 2 ಶಬ್ದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸುವಾಗ ನಡೆದ ಚರ್ಚೆ ಏನು? ಎಲ್ಲಿನ ಚರ್ಚೆ ಆಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ? ಇಂದಿರಾ ಗಾಂಧಿ ಡಿಸಿಷನ್ ತಗೊಂಡ್ರಷ್ಟೇ, ಈ 2 ಶಬ್ದ ಇರಬೇಕಲ್ಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ತಯಾರಾಗಿತ್ತಲ್ಲ, ಹಾಗಿದ್ರೆ ಅವರಿಗೆ ಹೊಳೆಯದೇ ಇದ್ದದ್ದು ಇಂದಿರಾ ಗಾಂಧಿ ಅವ್ರಿಗೆ ಹೊಳಿತಾ? ಡಾಕ್ಟರ್ ಅಂಬೇಡ್ಕರ್ ತಲೆಗೆ ಬರದೇ ಇದ್ದದ್ದು ಇಂದಿರಾ ಗಾಂಧಿ ಅವ್ರ ತಲೆಗೆ ಬಂತ? ಜಾತ್ಯತೀತ ಭಾರತ ಮತ್ತು ಸಮಾಜವಾದ ಭಾರತ ಅಂತ ಸೇರಿಸುವಂಥದ್ದು ಇಲ್ಲ. ಈ 2 ಶಬ್ದಗಳನ್ನು ಪೀಠಿಕೆಯಲ್ಲಿಡುವ ವಿಷಯ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮುಂದೆ ಕೂಡ ಬಂದಿತ್ತು. ಯಾಕೆ ಸೇರಿಸಬಾರದು ಅಂತ ಬರೆದ್ರವರು. ಜಾತ್ಯತೀತ ಅನ್ನುವಂಥದ್ದು ಅಂದರೆ, ನೀವು ಸೆಕ್ಯುಲರಿಸಮ್ ಅಂತ, ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಕರೀತಾರಲ್ಲ, ಸೋಷಿಯಲಿಸಮ್ ಅನ್ನುವಂಥದ್ದು ಯುರೋಪಿಯನ್ ಕಾನ್ಸೆಪ್ಟು. ಭಾರತದ ಪರಿಪ್ರೇಕ್ಷ್ಯದಲ್ಲಿ ಅದಕ್ಕೆ ಅರ್ಥನೇ ಇಲ್ಲ. ಸರ್ವಧರ್ಮ ಸಹಿಷ್ಣುತಾ ಭಾವ, ನೀನು ಇನ್ನೊಬ್ಬರನ್ನ ಸಹಿಸಿಕೊಳ್ಳೋ ಪ್ರಶ್ನೆನೇ ಇರಲಿಲ್ಲ ರೀ ಇಲ್ಲಿ. ಯಾರನ್ನ ಸಹಿಸ್ಕತ್ತೀರಿ ನೀವು? ಯಾಕೆ ಸಹಿಸ್ಕೋಬೇಕು ಇನ್ನೊಬ್ಬರನ್ನ? ಸಹನಶೀಲ ಅಲ್ಲ, ಅದಿರಲಿಲ್ಲ ಇಲ್ಲಿ ಕಾನ್ಸೆಪ್ಟು. ವಿವರವಾದ ಡಿಬೇಟ್ಗಳು ನಡೆದು, ಯಾಕೆ ಸೆಕ್ಯುಲರ್ ಶಬ್ದ ಪೀಠಿಕೆಯಲ್ಲಿ ಬೇಡ, ಯಾಕೆ ಸೋಷಿಯಲಿಸ್ಟ್ ಶಬ್ದ ಪೀಠಿಕೆಯಲ್ಲಿ ಬೇಡ ಅಂತ. ಮುಂದಿನ ತಲೆಮಾರು ಈ ದೇಶದ ಸ್ವರೂಪ ಅವತ್ತಿನ ಕಾಲಕ್ಕೆ ಹೆಂಗಿರಬೇಕು ಅನ್ನೋದನ್ನು ಆವತ್ತಿಗೆ ತೀರ್ಮಾನ ಮಾಡಲಿ. ಯಾವತ್ತೋ ಈ ಮುಂದಿನ ತಲೆಮಾರಿಗೆ ಅನ್ನಿಸ್ಬೋದು ಕ್ಯಾಪಿಟಲಿಸಮ್ ಇಸ್ ದ ಬೆಸ್ಟ್ ಅಂತ. ನೀವು ಸೋಷಿಯಲಿಸ್ಟ್ ಶಬ್ದ ಹಾಕಿಟ್ರೆ
ಅಥವಾ ಕಮ್ಯುನಿಸಮ್ಮೇ ಬೆಸ್ಟ್ ಅಂತ ಇನ್ಯಾವತ್ತು ಅನ್ನಿಸ್ಬೋದಪ್ಪ? ನೀವು ಇವತ್ತೇ ಸೋಷಿಯಲಿಸ್ಟ್ ಅಂತ ಹಾಕಿಟ್ರೆ? ಇಂತಿಂಥ ಕಾರಣಕ್ಕಾಗಿ ಈ ಶಬ್ದಗಳು ಪೀಠಿಕೆಯಲ್ಲಿರೋದು ಬೇಡ ಅಂತ ತೀರ್ಮಾನ ಆಗಿದ್ವು. ಎಮರ್ಜೆನ್ಸಿ ಟೈಮಲ್ಲಿ ಚರ್ಚೆ ಇಲ್ಲ, ಏನಿರಲ್ಲ, ಪಾರ್ಲಿಮೆಂಟೇ ಇಲ್ಲ, ಬೇಸಿಕಲಿ ಚರ್ಚೆ ಎಲ್ಲಾಗತ್ತೆ. ಆ ಶಬ್ದಗಳನ್ನು ಸೇರಿಸಲಾಯಿತು. ಇವತ್ತು ಅವುಗಳನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಮೆರಿತೀವಿ. ಪಾಠಗಳನ್ನು ಹೇಳೋದಕ್ಕೆ ಬರ್ತಾರೆ ನಮಗೆ. ಈ ದೇಶದ ಸಹಿಷ್ಣುತೆಗೆ ಒಂದು ಉದಾಹರಣೆ ಅಂದರೆ, ನಿಮ್ಮಲ್ಲಿ ಬಹಳ ಜನ ದಿಲ್ಲಿಗೆ ಹೋಗಿರ್ಬೋದು ಅಂತ ಅನ್ಕೋತೀವಿ. ಕುತುಬ್ ಮಿನಾರ್ಗೂ ಹೋಗಿರ್ಬೋದು. ಅಲ್ಲೊಂದು ಮಸೀದಿ ಇದೆ, ಕುವತುಲ್ ಇಸ್ಲಾಂ. ವಾಟ್ ಡಸ್ ಇಟ್ ಮೀನ್? ಕುವತ್ ಉಲ್ ಇಸ್ಲಾಂ, ಇಸ್ಲಾಂನ ಧಾರ್ಷ್ಟ್ಯ, ಶಕ್ತಿ ಅಂತ ಅರ್ಥ. ಕುವತ್ ಉತ್ತರ ಕರ್ನಾಟಕದ ಕಡೆ ಬಹಳ ಬಳಕೆ ಆಗುವ ಶಬ್ದ ಅದು. ಏನು ಕುವತ್ತೇನೊಂದು ಅಂತ, ಎಷ್ಟು ಧಾರ್ಷ್ಟ್ಯ. ಕುವತುಲ್ ಇಸ್ಲಾಂ, ಇಸ್ಲಾಂನ ಶಕ್ತಿ, ಸ್ಟ್ರೆಂಗ್ತು, ಧಾರ್ಷ್ಟ್ಯ. ಹಂಗೆ ಕುತುಬುದ್ದೀನ್ ಐಬಕ್ ಕಟ್ಟಿಸಿದಂಥ ಮಸೀದಿ ಅದು. ಕುತುಬುದ್ದೀನ್ ಐಬಕ್ ಆ ಮಸೀದಿಯ ಮೇಲೆ ಶಿಲಾಶಾಸನವನ್ನು ಬರೆಸ್ತಾನೆ. ಇದನ್ನು ಕಟ್ಟಲು ನಾವು 26 ಹಿಂದೂ ಮತ್ತು ಜೈನ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದೇವೆ ಅಂತ ಬರೆಸ್ತಾನ. ಸಂಶೋಧನೆ ಮಾಡಬೇಕಾಗಿರೋದಲ್ಲ, ಅವನು ಬರೆದಿರೋದು. ಅದನ್ನ ಇವತ್ತು ನಾವು ನ್ಯಾಷನಲ್ ಹೆರಿಟೇಜ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಅ ನ್ಯಾಷನಲ್ ಹೆರಿಟೇಜ್, ಯುನೆಸ್ಕೋ ಸೈಟ್ ಅದು. ಈ ದೇಶದ ಸಹಿಷ್ಣುತೆಗೆ ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಾ ನಿಮಗೆ? ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ಇನ್ನೂ ತನಕ ಅದನ್ನು ಕುತುಬ್ ಮಿನಾರ್ ಅಂತಾನೆ ಕರಿತೀವಲ್ರಿ, ಆ ಧ್ರುವ ಸ್ತಂಭವನ್ನ. ಇನ್ನೂ ಎಕ್ಸಾಂಪಲ್ ಬೇಕಾ? ಈ ದೇಶದ ಸಹಿಷ್ಣುತೆ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ನಿಮಗೆ ಉದಾಹರಣೆಗಳು ಬೇಕಾ? ಬಂತದೊಂದು ಸೆಕ್ಯುಲರ್ ಅನ್ನುವ ಶಬ್ದ. ಯುರೋಪ್ನಿಂದ ಅದು ಏನು ಬಂದರೂ ನಮಗೆ ಅತ್ಯಂತ ಪವಿತ್ರ ಅನ್ನುವಂಥ ಒಂದು ಜನರೇಷನ್ ಇದೆ. ಮುಂಚೆನಿಂದನೂ ಇದೆ, ಈಗಲೂ ಇದೆ. ಅವರೇ ಹೇಳೋದು ಏನು, ಇಸ್ರೋದವರು ಚಂದ್ರಯಾನ 3ಕ್ಕಿಂತ ಮುಂಚೆ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸಿ ತಪ್ಪು ಅಂತ ಪತ್ರ ಬರೋದ್ರಲ್ಲ, ಚಂದ್ರಯಾನ ಮಂಗಳಯಾನ ಅಂತೆಲ್ಲ ಅನ್ಕೊಂಡು. ಸೇಮ್ ಮೈಂಡ್ ಸೆಟ್. ಅವತ್ತು ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಈ ಥಾಟ್ ಎಲ್ಲಿಂದ ಬಂತು? ಯುರೋಪಿಯನ್ ಕಾನ್ಸೆಪ್ಟ್ ಅದು. ಸೆಕ್ಯುಲರಿಸಮ್ ಬೇಸಿಕಲಿ ಅಲ್ಲಿ ಇತ್ತು. ಸೆಕ್ಯುಲರಿಸಮ್ ಅಂದ್ರೇನು? ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ರಿಲಿಜಿಯಸ್ ಅಫೇರ್ಸ್ ಅಂಡ್ ರಿಲಿಜನ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಸ್ಟೇಟ್ ಅಫೇರ್ಸ್. ಬೇಸಿಕ್ ಮೀನಿಂಗ್ ಅಷ್ಟೇ. ಈಗ ರಿಲಿಜನ್ ಮತ ಅಂತ ಅನ್ಕೊಳ್ಳಿ, ಧರ್ಮ ಅಂತ ಅನ್ಕೊಂಡ್ರೆ ಅರ್ಥ ಎಲ್ಲೆಲ್ಲಿಂದ ಎಲ್ಲಿಗೋ ಹೋಗುತ್ತದು. ದೇರ್ ಶುಡ್ ಬಿ ನೋ ಇಂಟರ್ಫಿಯರೆನ್ಸ್ ಅಂತ. ಅದನ್ನು ಭಾರತದ ಲೆಕ್ಕಾಚಾರಕ್ಕೆ ತಗೊಂಬನ್ನಿ. ಈ ಅಹಿಂಸಾ ಚೇತನ್ ಒಂದ್ಸಲ ನಾನು ಇಂಟರ್ವ್ಯೂ ಕರೆದಿದ್ದೆ. ಥ್ಯಾಂಕ್ ಗಾಡ್, ನಿಮ್ಮ ಮುಖದಲ್ಲಿ ಒಂದು ನಗು ಮೂಡ್ಸೋಕ್ಕಾಯ್ತು ನನಗೆ. ಭಾಳ ಸೀರಿಯಸ್ ಹೋಗ್ತಾ ಇತ್ತು. ಅವ್ರೇನು ಹೇಳಿದ್ರು, ವಿಧಾನಸೌಧದ ಗೋಡೆ ಮೇಲೆ ದೇವ್ರ ಫೋಟೋ ಯಾಕಿರ್ಬೇಕು? ಸರ್ಕಾರಿ ಬಸ್ಗಳಲ್ಲಿ ದೇವ್ರ ಫೋಟೋ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋದರೆ ದೇವ್ರ ಫೋಟೋ ಇರಬಾರ್ದು ಅಂದರು. ನಾನೊಂದು ಮಾತಾಡಿದೆ, ಸರ್ಕಾರಿ ಕಚೇರಿಗಳಲ್ಲಿ ದೇವರಿಗೆ ಜಾಗ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಸರ್ಕಾರಕ್ಕೂ ಜಾಗ ಇರಬಾರ್ದು. ಮೂವತ್ತ್ಮೂರು ಸಾವಿರ ದೇವಸ್ಥಾನಗಳನ್ನು ಸರ್ಕಾರ ಹಿಡ್ಕೊಂಡಿದೆ. ಹಿಂಗೆ 33,000 ದೇವಸ್ಥಾನಗಳನ್ನು ಇವತ್ತಿಗೂ ಸರ್ಕಾರ ಒಂದು ಡಿಸೈಡ್ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡಿದರೆ ಯಾವ ದೇವಸ್ಥಾನವನ್ನು ಇದು ನಾಳೆಯಿಂದ ನನ್ನದು ಅಂತ ಹೇಳ್ಬೋದು. ಆ ದೇವಸ್ಥಾನಕ್ಕೊಬ್ಬ ಆಡಳಿತಾಧಿಕಾರಿಯ ನೇಮಕ ಆಗತ್ತೆ. ಆ ಆಡಳಿತಾಧಿಕಾರಿ ಆ ದೇವಸ್ಥಾನದಲ್ಲಿರುವ ದೇವರನ್ನು ಸತ್ಯ ಅಂತ ನಂಬುವವನ ನಂಬದವನ ಸಂಬಂಧ ಇಲ್ಲ. ಆತ ಕೊನೆ ಪಕ್ಷ ಮೂರ್ತಿ ಪೂಜಕ ಹೌದು ಅಲ್ವೋ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಯಾರನ್ನಾದರೂ ನೇಮಿಸಬಹುದು. ಜಾತ್ಯತೀತತೆಯನ್ನು ಎಲ್ಲಿಗೆ ತಗೊಂಡೋಗಿದ್ದೀವಿ ನಾವು ಅನ್ನೋದಕ್ಕೆ ಉದಾಹರಣೆ ಇದು. ಆ ದೇವಸ್ಥಾನದ ಆಸ್ತಿಯಲ್ಲಿ ನಾಳೆ ದಿವಸ ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿ ಪೊಲೀಸ್ ಸ್ಟೇಷನ್ ಕಟ್ಟಬಹುದು, ಸರ್ಕಾರಿ ಆಸ್ಪತ್ರೆ ಕಟ್ಟಬಹುದು, ಸ್ಕೂಲಿಗೆ ಕಟ್ಟಬಹುದು, ಏನಾದ್ರು ಮಾಡಬಹುದು. ಅದರಲ್ಲಿ ವಿಧಾನಸೌಧದ ಗೋಡೆ ಮೇಲೆ ದೇವರು ಫೋಟೋ ವಿರೋಧಿಸ್ತೀರಿ ನೀವು.
ಇಸ್ರೋದವರು ತಿರುಪತಿ ತಿಮ್ಮಪ್ಪನಿಗೆ ಚಂದ್ರಯಾನ 3ದ ಪ್ರತಿಕೃತಿಯನ್ನು ಕೊಟ್ಟರು. ಚಂದ್ರಯಾನ ಖರ್ಚೆಷ್ಟು ಗೊತ್ತಾ? ಚಂದ್ರಯಾನ 3 650 ಕೋಟಿ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಒಂದು ವರ್ಷಕ್ಕೆ ಆಂಧ್ರ ಸರ್ಕಾರಕ್ಕೆ ಎಷ್ಟು ಕೊಡುತ್ತೆ ಗೊತ್ತಾ? 4,500 ಕೋಟಿ. ಒಂದು ವರ್ಷಕ್ಕೆ 7 ಚಂದ್ರಯಾನಗಳನ್ನು ಮಾಡಬಲ್ಲಷ್ಟು ದುಡ್ಡನ್ನ ಆಂಧ್ರ ಸರ್ಕಾರ ತಿರುಪತಿಯ ದೇವಸ್ಥಾನದಿಂದ ತಗೊಳುತ್ತೆ. ಇಸ್ರೋ ರಾಕೆಟ್ಟಿನ ಪ್ರತಿಕೃತಿಯನ್ನು ತಗೊಂಡೋಗಿದ್ದಕ್ಕೆ ಇವರು ಪತ್ರ ಬರೀತಾರೆ. ನಾನು ಹೇಳೋದು ನಿಮಗೆ, ನೀವು ಯಾವುದನ್ನು ಜಾತ್ಯತೀತತೆ ಅಂದ್ಕೊಂಡಿದ್ರು ಅದಕ್ಕೆ ಕಮಿಟ್ಮೆಂಟ್ ಅಷ್ಟೇ ಇದ್ರೆ ಆಂಧ್ರ ಸರ್ಕಾರಕ್ಕೆ ಮೊದಲು ಪತ್ರ ಬರೀರಿ, ತಿರುಪತಿ ತಿಮ್ಮಪ್ಪನ 1 ರೂಪಾಯಿನೂ ಮುಟ್ಟಬಾರ್ದು ನೀವು ಅಂತ. ನಾನೊಂದು ವಾದ ಮಾಡಿದೆ, ಬ್ರಿಟಿಷರು ದೇವಸ್ಥಾನಗಳನ್ನು ಎಷ್ಟು ಕೊಳ್ಳೆ ಹೊಡೆದ್ರು, ಇಸ್ಲಾಮಿಕ್ ದಾಳಿಕೋರರು ಎಷ್ಟು ಕೊಳ್ಳೆ ಹೊಡೆದ್ರು ಎಲ್ಲ ಬಿಟ್ಬಿಡೋಣ ಸರ್. 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆವತ್ತಿನ ದಿನ ಈ ದೇಶದಲ್ಲಿನ ದೇವಸ್ಥಾನಗಳ ಆಸ್ತಿ ಏನೇನಿತ್ತು ಅಷ್ಟನ್ನು ಈಗ ವಾಪಸ್ ಕೊಟ್ಬಿಡಿ, ಅಷ್ಟನ್ನು ವಾಪಸ್ ಕೊಟ್ಬಿಡಿ. ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ನಡೆಸಬೇಕಾದ ಅವಶ್ಯಕತೆ ಸರ್ಕಾರಕ್ಕೆ ಇರೋದಿಲ್ಲ. ನೋ, ಉಳಿದಿದ್ದು ನೀವು ಸಮಾಜ ಕಲ್ಯಾಣ ಕೆಲಸಗಳಂತ ಏನೇನು ಮಾಡ್ತಿರಲ್ಲ, ಇರೋದಿಲ್ಲ ಸರ್ಕಾರಕ್ಕೆ. ನಮ್ಮ ದೇವಸ್ಥಾನಗಳಂಥ ಕೇಂದ್ರಗಳಾಗಿದ್ವು. ಎಷ್ಟೊತ್ತಿಗೆ ಹೋದ್ರೂ ಅಲ್ಲಂತೂ ಊಟ ಸಿಗ್ತಿತ್ತು. ಆ ದೇವಸ್ಥಾನಗಳು ಈ ದೇಶದ ಸಂಸ್ಕೃತಿಯನ್ನು ಕಲಿಸುವ ಪಾಠಶಾಲೆಗಳನ್ನು ನಡೆಸ್ತಾ ಇದ್ವು. ನೀವು ಅವೆಲ್ಲವನ್ನು ಕಿತ್ಕೊಂಡು ನೋಡಿ. ಜಾತ್ಯತೀತತೆ, ಯಾವುದೇ ದೇವಸ್ಥಾನವನ್ನು ಒಂದು ಗೌರ್ಮೆಂಟ್ ಆರ್ಡರ್ ಮೂಲಕ ಸರ್ಕಾರ ವಶಪಡಿಸಿಕೊಳ್ಳಬಹುದು. ಅದರ ಆಸ್ತಿಯ ವಿಷಯದಲ್ಲಿ ಏನು ಬೇಕಾದರೂ ನಿರ್ಣಯಗಳನ್ನು ತಗೊಳ್ಬಹುದು. ಒಂದು ಮಸೀದಿಯನ್ನು ನಂಗೆ ವಶಪಡಿಸ್ಕೊಳ್ಳೋದಕ್ಕಾಗತ್ತಾ? ಕಾನೂನಿನಲ್ಲಿ ನಿಮಗೆ ಅವಕಾಶ ಇಲ್ಲ. ಚರ್ಚನ್ನು ಒಂದನ್ನು ಗೌರ್ಮೆಂಟ್ ನಾಳೆ ಆರ್ಡರ್ ಮಾಡಿ ಇದು ಸರ್ಕಾರದ್ದು ಒಂದು ಘೋಷಣೆ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ಇದನ್ನು ಜಾತ್ಯತೀತ ಭಾರತ ಅಂತ ನಂಬಕ್ಕಂತೆ. ನಂಬಿ ಹೆಂಗೆ ನಂಬ್ತೀರಿ? ಇದು ಯಾವ ಸೀಮೆ ಜಾತ್ಯತೀತತೆ ನನಗೆ ಹೇಳ್ರಿ ಅಂತ. ವಕ್ಫ್ ಬೋರ್ಡ್ ಅಂತ ಬೋರ್ಡ್ ಇದೆ. ಅದು ಇಂಥ ಆಸ್ತಿ ನನಗೆ ಸೇರಿದ್ದು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ಬೋದು. ಆ ಆಸ್ತಿ ಯಾರದ್ದಾಗಿರುತ್ತಲ್ಲ ಅವನಿಗೆ ಅಪೀಲ್ ಮಾಡೋದಕ್ಕೆ ಈಸಿ ಅವಕಾಶ ಕೂಡ ಇಲ್ಲ. ನಿಮ್ದಲ್ಲ ಇದು ನಂದು ಅಂತ ಅಪೀಲ್ ಮಾಡೋದಕ್ಕೆ ಅವಕಾಶ ಕೂಡ ಇಲ್ಲ. ತಮಿಳುನಾಡಿನಲ್ಲಿ ಹಂಗೆ ಆಯಿತು. 7 ಗ್ರಾಮಗಳು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತು ವಕ್ಫ್ ಬೋರ್ಡು. ಅದರಲ್ಲಿ ಒಂದು ಚೋಳರ ಕಾಲದ ದೇವಸ್ಥಾನ ಇತ್ತು. ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕಿಂತ 500 ವರ್ಷ ಮುಂಚೆ ಚೋಳರು ಕಟ್ಟದಂಥ ದೇವಸ್ಥಾನ ಅದು. ಇದು ವಕ್ಫ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡ್ರು. ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡ ನಂತರ ಅದನ್ನು ನೀವು ವಕ್ಫ್ ಆ್ಯಕ್ಟನ್ನು ಒಂದ್ಸಲ ಓದಿ. ಈಸಿ ಅಲ್ಲ ಅದನ್ನು ಬಿಡಿಸ್ಕೊಳ್ಳೋದು. ಇದನ್ನು ಜಾತ್ಯತೀತ ರಾಷ್ಟ್ರ ಅಂತ ಹೆಂಗೆ ನಂಬ್ತೀರಿ ನೀವು? ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ. ಸಮಾನ ನಾಗರಿಕ ಸಂಹಿತೆ. ಹಿಂದೂಗಳು, ಬೌದ್ಧರು, ಜೈನರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಹಿಂದೂ ಪರ್ಸನಲ್ ಲಾ ಅಂತ ಮಾಡ್ಬಿಟ್ರಿ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕಿದ್ರೆ ಕಾಂಗ್ರೆಸ್ನವ್ರು ಏನು ಹೇಳಿದ್ರು? ಚರ್ಚೆ ಆಗಲಿ, ಚರ್ಚೆ ಆಗಲಿ, ಚರ್ಚೆ ಆಗಲಿ. ಹಿಂದೂ ಪರ್ಸನಲ್ ಲಾ ತಂದ್ರಲ್ಲ, ಯಾರ ಜೊತೆಗೆ ಚರ್ಚೆ ಮಾಡಿದ್ರಿ? ಜೈನರು ಹಿಂದೂಗಳು ನಾಳೆಯಿಂದ ಎಲ್ಲ ಒಂದೇ ರೀತಿ ನಡ್ಕೊಂಡು ಹೋಗ್ರಪ್ಪ, ಬೌದ್ಧರು ಹಿಂದೂಗಳು ಒಂದೇ ರೀತಿ ನಡ್ಕೊಂಡು ಹೋಗ್ರಪ್ಪ. ಬೇಸಿಕಲಿ ಏನು, ನಿಮ್ಮ ಆಸ್ತಿ ವಿಭಜನೆ ಹೆಂಗಾಗುತ್ತೆ, ಮದುವೆ ವಿವರ ಏನು, ಡಿವೋರ್ಸ್ ಹೆಂಗಾಗುತ್ತೆ, ಮಕ್ಕಳನ್ನ ದತ್ತು ತಗೊಳ್ಳೋದಾರ ಹೆಂಗೆ ದತ್ತು ತಗೋತೀರಿ, ಇದಕ್ಕೆ ಸಂಬಂಧಿಸಿದ ಕಾನೂನು. ನಮ್ಮಲ್ಲಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇತ್ತು. ಕೆಲವೊಂದು ಕಡೆ ಪುರುಷ ಪ್ರಧಾನ ವ್ಯವಸ್ಥೆ ಇದ್ರೆ, ಇನ್ನು ಕೆಲವು ಕಡೆ ಸ್ತ್ರೀ ಪ್ರಧಾನ ವ್ಯವಸ್ಥೆ ಇತ್ತು. ಯಾರನ್ನೂ ಏನೂ ಕೇಳಲಿಲ್ಲ, ತಂದುಬಿಟ್ರಿ. ಪಂಡಿತ್ ಜವಾಹರ್ಲಾಲ್ ನೆಹರೂನ ಆವಾಗ ಒಂದು ವಿದೇಶಿ ಪತ್ರಕರ್ತನ, ಯಾವ ದೇಶದವ್ರು ಅನ್ನೋದು ಮರ್ತೆ, ಆವಾಗಲೇ ಕೇಳ್ತಾರವ್ರು, ಯೂನಿಫಾರ್ಮ್ ಸಿವಿಲ್ ಕೋಡ್ ತರಲ್ವಾ ಅಂತ, ಯೂನಿಫಾರ್ಮ್ ಲಾ ತರಲ್ವಾ ಅಂತ. ತಂದಿದ್ದೀವಲ್ಲ ಹಿಂದೂಗಳಿಗೆಲ್ಲ ಅಂತಾರೆ. ನೋನು ಉಳಿದವ್ರಿಗೆಲ್ಲ ಅಂತ. ಆ ಧೈರ್ಯ ಇನ್ನೂ ನಮಗೆ ಬಂದಿಲ್ಲ ಅಂತ ನೆಹರು ಹೇಳಿದಂಥದ್ದು. ಇಟ್ ಈಸ್ ಅ ರೆಕಾರ್ಡೆಡ್ ಇಂಟರ್ವ್ಯೂ. ಆ ಧೈರ್ಯ ಇನ್ನೂ ನಮಗೆ ಬಂದಿಲ್ಲ. ಹಿಂದೂ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾ ಇರುವ ದೇಶವನ್ನು ಜಾತ್ಯತೀತ ಅಂತ ಕರೆಯೋದಕ್ಕಾಗತ್ತಾ? ಪಟ್ ಅಂತ ಒಂದು ವಾದ ಬಂದ್ಬಿಡುತ್ತೆ. ಆರ್ಟಿಕಲ್ 25 ಓದಿಲ್ವಾ ನೀವು? ಧಾರ್ಮಿಕ ಸ್ವಾತಂತ್ರ್ಯ. ಧಾರ್ಮಿಕ ಸ್ವಾತಂತ್ರ್ಯ ಮನುಷ್ಯತ್ವಕ್ಕೆ ಅಡ್ಡ ಬರೋದಾದರೆ, ಮನುಷ್ಯನ ಬೇಸಿಕ್ ರೈಟ್ಸಿಗೆ ಅಡ್ಡ ಬರೋದಾದರೆ
ಧಾರ್ಮಿಕ ಸ್ವಾತಂತ್ರ್ಯ ದೊಡ್ಡದ, ಮನುಷ್ಯನ ಮೂಲಭೂತವಾದ ಹಕ್ಕು ದೊಡ್ಡದ? ವಕೀಲರಿದ್ರೆ ಹೇಳಿ. ಮನುಷ್ಯನ ಮೂಲಭೂತ ಹಕ್ಕು ದೊಡ್ಡದ, ಧಾರ್ಮಿಕ ಸ್ವಾತಂತ್ರ್ಯ ದೊಡ್ಡದ? ಅಫ್ಕೋರ್ಸ್ ಮೂಲಭೂತ ಹಕ್ಕು. ಧಾರ್ಮಿಕ ಕಾರಣಗಳಿಗಾಗಿ ಯಾರದ್ದೋ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತಿದೆ ಅಂತಂದ್ರೆ ಆ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಎತ್ತಿ ಹಿಡಿಯೋದಕ್ಕೆ ಎದ್ದು ನಿಲ್ಲಬೇಕಾದದ್ದು ದೇಶದ ಜವಾಬ್ದಾರಿ ಅಲ್ವಾ? ಈ ದೇಶದಲ್ಲಿ ಯಾವುದೋ ಮದುವೆ ನಡೀತಾ ಇದೆ, ಹುಡುಗಿಗೆ 18 ವರ್ಷ ಆಗಿಲ್ಲ, ಹುಡುಗನಿಗೆ 21 ವರ್ಷ ಆಗಿಲ್ಲ ಅನ್ನೋ ಕಂಪ್ಲೇಂಟ್ ಬಂದರೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸರನ್ನು ಕರ್ಕೊಂಡು ಆ ಮದುವೆ ಮನೆಗೆ ಬರ್ಬೋದು, ಮದುವೆ ನಿಲ್ಲಿಸ್ಬೋದು. ಕಂಪ್ಲೇಂಟ್ ಬಂತಪ್ಪ, ಅಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಅದು ಮುಸ್ಲಿಮ್ಸ್ ಮದುವೆ ಅಂತ. ಏನು ಮಾಡೋಕ್ಕಾಗಲ್ಲ, ವಾಪಸ್ ಹೋಗ್ಬೇಕವ್ರು ಅಷ್ಟೇ. ಬೈಬೇಕವ್ರೆ, ಮುಸ್ಲಿಮ್ಸ್ ಅದನ್ನು ಹೇಳಕ್ಕಾಗಲ್ವೇನ್ರಿ? ಈ ದೇಶ ಜಾತ್ಯತೀತ ಅಂತ ನಂಬಬೇಕಂತೆ ನಾವು. ಇಟ್ ಈಸ್ ಅಬೌಟ್ ಎವ್ರಿಥಿಂಗ್. ಮದುವೆ, ಡಿವೋರ್ಸು, ನಮ್ಮ ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ನಡ್ಕೋತಾ ಇದ್ದೀವಿ. ಅಡ್ಡ ಬರೋದಕ್ಕೆ ನೀವು ಯಾರು? ಹಿಂದೂಗಳಲ್ಲಿ ಡಿವೋರ್ಸಿನ ಕಾನ್ಸೆಪ್ಟ್ ಎಲ್ಲಿತ್ತು? ಒಂದು ಸಲ ಮದುವೆ ಅಂದ್ರೆ 7 ಜನ್ಮಕ್ಕೂ ಮದುವೆ ಅನ್ನೋದಲ್ವಾ ನಮ್ಮ ನಂಬಿಕೆ? ಹಿಂದೂ ಪರ್ಸನಲ್ ಲಾನಲ್ಲಿ ಡೈವರ್ಸಿನ ಪ್ರಾಸೆಸ್ ಯಾಕೆ ಬಂತು? ಇವತ್ತಿನ ಕಾಲಕ್ಕೆ ತಕ್ಕನಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಟ್ರಿಪಲ್ ತಲಾಖನ್ನ ಕ್ರಿಮಿನಲೈಸ್ ಮಾಡಿದ್ರೆ ಈ ದೇಶದಲ್ಲಿ ಪ್ರತಿಭಟನೆಗಳಾಗ್ತವೆ ಅಂದ್ರೆ ಏನ್ ಹಣೆ ಚಚ್ಕೊಳ್ಳೋಣ ನಾವು? ಇನ್ಯಾರದು ರಿಲಿಜಿಯಸ್ ಅಫೇರ್ಸ್ ನಲ್ಲಿ ಕೈ ಹಾಕ್ತಾ ಇದೆ ರಾಜ್ಯ, ರಿಲಿಜಿಯಸ್ ಅಫೇರ್ಸ್ ನಲ್ಲಿ ಕೈ ಹಾಕ್ತಾ ಇದೆ. ಏನ್ ಹಣೆ ಚಚ್ಕೊಳ್ಳೋಣ? ನಮ್ಮಲ್ಲಿ ಬಹಳ ಕನ್ಫ್ಯೂಷನ್ಗಳಾಗ್ಬಿಟ್ಟು, ಜಾತ್ಯತೀತತೆ ಅಂದ್ರೆ ಏನು? ಅದೇ ಇಂಥವ್ರಿಂದಾನೇ ಕನ್ಫ್ಯೂಷನ್. ಪ್ರತಿಕೃತಿ ಕೊಡಬಾರದು ಚಂದ್ರಯಾನದ್ದು ಅನ್ನೋರಿಂದ. ಅವ್ರಿಗೆ ನಾನು ಚಾಲೆಂಜ್ ಮಾಡೋದಿಷ್ಟೇ, ನಾಳೆ ಬರೀರಿ ಆಂಧ್ರ ಸರ್ಕಾರಕ್ಕೆ ಪತ್ರ, ತಿರುಪತಿಯ ₹1 ಮುಟ್ಟಬಾರ್ದು ನೀವು ಅಂತ. ಸರ್ಕಾರದ ಕೆಲಸ ದೇವಸ್ಥಾನದಲ್ಲಿ ಇಲ್ಲ ಅನ್ನೋದಾದ್ರೆ ದೇವಸ್ಥಾನದ ಕೆಲಸ ಸರ್ಕಾರದಲ್ಲಿ ಇರೋದಿಲ್ಲಪ್ಪ, ಸಿಂಪಲ್. ಯಾಕೆ ಯುರೋಪ್ನಿಂದ ಬಂತು ಅಂದ್ರೆ ಧಾರ್ಮಿಕ ನಂಬಿಕೆಗಳಿಗೂ ವಿಜ್ಞಾನಕ್ಕೂ ತಿಕ್ಕಾಟ ಇತ್ತಲ್ಲಿ. ನಾನು ವಿವರಿಸುವಾಗ ಹೇಳಿದೆ, ಬೈಬಲ್ ಹೇಳುತ್ತೆ ಭೂಮಿ ಚಪ್ಪಟೆಯಾಗಿದೆ, ಭೂಮಿಗೊಂದು ಅಂತ್ಯ ಅಂತಿದೆ, ಅಲ್ಲಿಗೆ ಹೋದ್ಮೇಲೆ ನೀವು ಅಂತ್ಯವಿಲ್ಲದ ಪಾತಾಳಕ್ಕೆ ಕುಸಿದು ಬಿಡ್ತೀರಿ. ಅದನ್ನು ಓದ್ಕೊಂಡು ಬರ್ತಾ ಇದ್ರು. ಏಕಾಏಕಿ ಗೆಲಿಲಿಯೋ ಅನ್ನೋನೊಬ್ಬ ಬಂದು, ಇಲ್ಲ ಭೂಮಿ ದುಂಡಗಿದೆ ಅಂದ್ಬಿಟ್ಟ. ಚರ್ಚಿಗೆ ಸಿಟ್ಟು ಬಂತು, ನೀನು ಹೆಂಗಿದನ್ನು ಹೇಳ್ತೀಯ? ಚರ್ಚ್ನಿಂದ ಆತನಿಗೆ ಶಿಕ್ಷೆ, ಕಣ್ಣು ಕೀಳಿಸ್ಬೇಕು ಅಂತ. ಅಥವಾ ನೀನು ಒಪ್ಕೋಬೇಕು, ಭೂಮಿ ದುಂಡಿಗಿಲ್ಲ ಚಪ್ಪಟೆನೇ ಇದೆ ಅಂತ ಒಪ್ಕೋಬೇಕು. ಏನು ಮಾಡ್ತಾನ ಅವನು? ಸರಿ ಚಪ್ಪಟೆ ಇದ್ದೇನೆ ಭೂಮಿ ಅಂತ ಒಪ್ಕೋತಾನೆ. ಬಂದು ಹೊರಗೆ ಬರುವಾಗ ಅಲ್ಲಿ ಕಾವಲುಗಾರನಿಗೆ ಹೇಳ್ತಾನಂತ, ಅವ್ರು ಕಣ್ಣು ಕೀಳ್ತಾರೆ ಅಂತ ಹೇಳಿದೆ ನಾನು, ಅವ್ರ ಭೂಮಿ ಇರೋ ದುಂಡಿಗೆ ಅಂತೇಳಿ ಬಂದಂತು. ತಿಕ್ಕಾಟ ಬಂತಲ್ಲಿ. ಆ ಕಾರಣಕ್ಕಾಗಿ ನೀವು ಕೀಪ್ ದ ರಿಲಿಜನ್ ಅವೇ ಫ್ರಮ್ ಸೈನ್ಸ್, ಕೀಪ್ ದ ರಿಲಿಜನ್ ಅವೇ ಫ್ರಮ್ ಸ್ಟೇಟ್. ಯಾಕೆ ಅವು ಬರ್ತಿದ್ವು ಅಂದ್ರೆ ಈ ತಿಕ್ಕಾಟದ ಕಾರಣಕ್ಕಾಗಿ. ಆ ತಿಕ್ಕಾಟ ಭಾರತದಲ್ಲಿ ಯಾವಾಗಿತ್ರಿ? ಒಂದು ವೈಜ್ಞಾನಿಕ ಸಂಶೋಧನೆಗೂ ನಮ್ಮ ಧಾರ್ಮಿಕ ನಂಬಿಕೆಗೂ ತಿಕ್ಕಾಟ ಬಂದಿದೆ ಅನ್ನುವ ಒಂದು ಸಿಚುವೇಶನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ನಂಗೆ, ಯಾವತ್ತಾಗಿದೆ ಈ ದೇಶದಲ್ಲಿ ಅಂತ. ಸೂರ್ಯ ಸಿದ್ಧಾಂತ ಅನ್ನೋದೊಂದು ಪುಸ್ತಕ ಇದೆ ನಮ್ಮಲ್ಲಿ. ಆ ಪುಸ್ತಕ ಎಲ್ಲೋ ಕಳೆದೋದಂತಹ ಪುಸ್ತಕ ಸಿಕ್ಕ ನಂತರ ಅದರದೊಂದು ಕಾಲ ನಿರ್ಣಯ ಆಯಿತು. ಕ್ರಿಸ್ತಪೂರ್ವ 4 ಅಥವಾ 5ನೇ ಶತಮಾನದ ಪುಸ್ತಕ ಇದು. ಅದರಲ್ಲಿ ಸೂರ್ಯನ ಸುತ್ತಳತೆಯನ್ನು ಹೇಳ್ತಾರೆ, ಭೂಮಿಯ ಸುತ್ತಳತೆ ಹೇಳುತ್ತಾರೆ, ಭೂಮಿಗೂ ಸೂರ್ಯನಿಗೂ ಇರುವಂತಹ ಅಂತರವನ್ನು ಹೇಳ್ತಾರೆ, ಭೂಮಿಗೂ ಚಂದ್ರನಿಗೂ ಇರುವ ಅಂತರವನ್ನು ಹೇಳ್ತಾರೆ, ಚಂದ್ರನ ಸುತ್ತಳತೆಯನ್ನು ಹೇಳ್ತಾರೆ. ಖಗೋಳಶಾಸ್ತ್ರದ ಪುಸ್ತಕ ಅದು ನೋಡಿ. ಖಗೋಳ ಮೊದಲನೇ ಸಲ ಆ ಶಬ್ದ ಬರೋದು ಸೂರ್ಯ ಸಿದ್ಧಾಂತ ಪುಸ್ತಕದಲ್ಲಿ. ನಮ್ಮ ಧಾರ್ಮಿಕ ನಂಬಿಕೆ ಏನಾದರೂ ಭೂಮಿ ಚಪ್ಪಟೆ ಇರೋದಾದ್ರೆ ಖ ಚಪ್ಪಟೆ ಅಂತ ಕರಿತಾ ಇದ್ವಿ, ಖ ಸಮತಲ ಅಂತ ಕರಿತಿದ್ವಿ, ಖಗೋಳ ಅಂತಾನೆ ಕರೆದು. ಸೂರ್ಯ ಸಿದ್ಧಾಂತದ ಕಾಲ ನಿರ್ಣಯ ಇನ್ನೊಂದಾಯ್ತು ಹೊಸದಾಗಿ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲೆಲ್ಲ ಆ ಗ್ರಂಥ ರಚಿಸಲ್ಪಟ್ಟ ಅವಧಿಯಲ್ಲಿ ಈ ಪ್ಲಾನೆಟರಿ ಪ್ಲೇಸ್ಮೆಂಟ್ಗಳನ್ನು ಬರೀತಾರೆ.
ಅದರ ಆಧಾರದ ಮೇಲೆ ರಾಮ ಹುಟ್ಟಿದ್ಯಾವಾಗ, ಕೃಷ್ಣ ಇದ್ದದ್ಯಾವಾಗ ಎಲ್ಲವೂ ಕಾಲನಿರ್ಣಯ ಆಗುವಂಥ. ಇತ್ತೀಚೆಗೆ ಹೇಳಿದ್ರು ಅದು ಕ್ರಿಸ್ತಪೂರ್ವ 13,500 ವರ್ಷದ ಹಿಂದಿನ ಪುಸ್ತಕ ಅದು ಅಂತ. ಅಂದರೆ ಈಗಿನಿಂದ 15,500 ವರ್ಷಗಳ ಹಿಂದಿನ ಪುಸ್ತಕ. ಅದರ ಮೇಲೆ ಹೇಳ್ತಾರೆ, ಸೂರ್ಯನ ಪುತ್ರ ಒಬ್ಬ ರಾಕ್ಷಸನಿಗೆ ಆ ಪುಸ್ತಕವನ್ನು ಕೊಟ್ಟಿದ್ದು, ಆ ಜ್ಞಾನವನ್ನು ಕೊಟ್ಟಿದ್ದು. ಅದು ಧಾರ್ಮಿಕ ನಂಬಿಕೆ, ಪುಸ್ತಕದಲ್ಲಿರುವಂಥದ್ದು ವಿಜ್ಞಾನ. ಎರಡಕ್ಕೂ ತಿಕ್ಕಾಟ ಬಂದೇ ಇಲ್ಲ ಈ ದೇಶದಲ್ಲಿ, ಬರೋದು ಇಲ್ಲ. ದೇವರು ಭೂಮಿಯ ಮೇಲೆ ಆಡಮ್ ಮತ್ತು ಈವ್ನನ್ನ ಕಳಿಸಿದ, ಅಲ್ಲಿಂದ ಮುಂದೆ ಮನುಷ್ಯ ಕುಲ ಬೆಳೀತಾ ಹೋಯಿತು. ಧಾರ್ಮಿಕ ನಂಬಿಕೆ. ಇನ್ಯಾರೋ ಡಾರ್ವಿನ್ ಅಂತ ಬರ್ತಾನೆ, ಲಕ್ಷಾಂತರ ವರ್ಷಗಳ ನಂತರ ಮಂಗ ಇದ್ದದ್ದು ಮನುಷ್ಯ ಆದ ಅಂತ ಹೇಳ್ತಾರೆ. ಹರ್ಟ್ ಆಯಿತು ಧಾರ್ಮಿಕ ನಂಬಿಕೆ. ಹಂಗೆ ಹೇಳ್ತೀಯ ನೀನು ಅಂತ. ಆ ತಿಕ್ಕಾಟ ಭಾರತದಲ್ಲಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ಕೀಪ್ ದ ಸೈನ್ಸ್ ಅವೇ ಫ್ರಮ್ ಧರ್ಮ, ಕೀಪ್ ದ ಸ್ಟೇಟ್ ಅವೇ ಫ್ರಮ್ ಧರ್ಮ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಎಲ್ಲೆಲ್ಲಿದು ಹಳಸಲ ಸಿದ್ಧಾಂತಗಳನ್ನು ತಗೊಂಬಂದು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಹೋದರೆ, ಯಥಾವತ್ತಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋದರೆ ಹಂಗೆ ಪತ್ರ ಬರೆಯೋದಾಗತ್ತೆ, ತಿರುಪತಿ ತಿಮ್ಮಪ್ಪನಿಗೆ ಪ್ರತಿಕೃತಿ ಕಳಿಸ್ಬೇಡ್ರಿ ಅಂತ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ದ, ಮನುಷ್ಯನಿಗಾಗಿ ಕಾಡು ಮೇಡುಗಳನ್ನು ಸೃಷ್ಟಿ ಮಾಡ್ದ, ಮನುಷ್ಯನಿಗಾಗಿ ನದಿ ತೊರೆಗಳನ್ನು ಸೃಷ್ಟಿ ಮಾಡ್ದ, ಆತನ ಆಹಾರ ಅಂತ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ದ. ಅವನಿಗೆ ಆಕಾಶ ಖಾಲಿ ಖಾಲಿ ಅನ್ನಿಸ್ತು, ಅದಕ್ಕೆ ಅಲ್ಲಲ್ಲಿ ನಕ್ಷತ್ರಗಳನ್ನು ಇಟ್ಟ ಅಂತ ಯಾವುದೋ ಧಾರ್ಮಿಕ ಪುಸ್ತಕದಲ್ಲಿದೆ. ವಿಜ್ಞಾನ ಹೇಳುತ್ತೆ ನಾನ್ಸೆನ್ಸ್ ಅದು ಅಂತ. ತಿಕ್ಕಾಟ ಬಂತಲ್ಲಿ. ಆ ತಿಕ್ಕಾಟ ಭಾರತದ ಯಾವ ಧಾರ್ಮಿಕ ನಂಬಿಕೆಯ ಜೊತೆಗೂ ಬರೋದಿಲ್ಲ, ಯಾವುದೇ ಧಾರ್ಮಿಕ ನಂಬಿಕೆಯ ಜೊತೆಗೆ ಬರೋದಿಲ್ಲ. ಆದ್ದರಿಂದ ಯುರೋಪಿನಿಂದ ತಂದಂಥ ಆ ಹಳಸಲು ತತ್ವಗಳನ್ನು ಈ ಭಾರತಕ್ಕೆ ಅಪ್ಲೈ ಮಾಡೋದಕ್ಕೆ ಬರಬೇಡಿ. ಇತ್ತೀಚೆಗೆ ಸುಧಾಮೂರ್ತಿ ಅವ್ರದ್ದೊಂದು ವಿವಾದ ಇದೆ, ನಿಮಗೆ ನೆನಪಿದೆ ಅನ್ಕೊಂಡು ಗೊತ್ತಿದೆ. ನಾನು ಫಾರಿನ್ಗೆ ಹೋಗುವಾಗ ತಗೊಂಡೋಗ್ತೀನಿ, ಊಟ ತಗೊಂಡು ಹೋಗ್ಬಿಡ್ತೀನಿ, ಚಮಚ ಸಹಿತ ಇಟ್ಕೊಂಡು ಹೋಗ್ತೀನಿ. ಆ ಚಮಚ ನಾನ್ ವೆಜ್ ಹೋಟೆಲ್ಗೆ ಹೋದಾಗ ನಾನ್ ವೆಜ್ನಲ್ಲಿ ಇಟ್ಟಿದ್ರೆ ಏನು ಮಾಡಲಿ ಅಂತ. ಏನು ನೋಡ್ಬೇಕು ನೀವು ಅದಕ್ಕೆ? ಅಯ್ಯೋ ಅಯ್ಯೋ ಅಯ್ಯೋ, ಈ ಲೆವೆಲ್ಗ ನಾನು ಬಹಳ ಮೆಚ್ಚಿಕೊಳ್ತಾ ಇದ್ದಂಥ ಲೇಖಕರು ಸಸ್ಯಾಹಾರವು ಫ್ಯಾಸಿಸಮ್ಗೆ ಹತ್ತಿರವಾದದ್ದು ಅಂತ ತೀರ್ಪು ಬರೆದ್ಬಿಟ್ರು. ಎಲ್ಲಿ ಸಸ್ಯಾಹಾರ, ಎಲ್ಲಿ ಫ್ಯಾಸಿಸಮ್? ನೋಡ್ರಿ ಅದನ್ನ. ನಾನು ಶುದ್ಧ ಸಸ್ಯಾಹಾರಿ, ನಾನು ನನ್ನ ನೇಮವನ್ನು ಇಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತ ಹೇಳ್ಕೊಂಡಿದ್ದು ತಪ್ಪಾಯ್ತು ಸುಧಾಮೂರ್ತಿ ಅವ್ರದ್ದು. ಒಂದು ವರ್ಷ ಆಗಿಲ್ಲ ಇನ್ನು, ಈ ರಾಜ್ಯದಲ್ಲಿ ಹಲವು ಚರ್ಚೆಗಳ ನಡೆದು, ಹಿಜಾಬು, ಹಲಾಲು ಇತ್ಯಾದಿ ಇತ್ಯಾದಿ. ನಾನು ಹಲಾಲ್ ಒಂದು ವಿಷಯ ಎತ್ಕೊತೀನಿ. ತಮ್ಮನ್ನು ತಾವು ಜಾತ್ಯತೀತರು ಅನ್ನಿಸಿಕೊಂಡವರು ಎಲ್ಲರೂ ಆ ವಿಷಯದಲ್ಲಿ ಮುಸ್ಲಿಂ ಬಂಧುಗಳ ಪರವಾಗಿ ನಿಂತ್ಕೊಂಡ್ರು. ನೋ ಡೌಟ್, ಅವರ ಧಾರ್ಮಿಕ ಸ್ವಾತಂತ್ರ್ಯ. ವಾಟ್ ಈಸ್ ಹಲಾಲ್? ಮುಸಲ್ಮಾನನಲ್ಲದೆ ಹೋದವನು ಕತ್ತರಿಸಿದ ಪ್ರಾಣಿಯ ಮಾಂಸವನ್ನು ನಾನು ತಿನ್ನೋದಿಲ್ಲ ಅಂತ. ಅದು ಅವರ ಧಾರ್ಮಿಕ ನಂಬಿಕೆ. ನಿಂತ್ಕಂತು ಸಮಾಜ ಅವರ ಪರವಾಗಿ. ನನ್ನ ಊಟ ನಾನು ಮನೆಯಿಂದ ತಗೊಂಡು ಹೋಗ್ತೀನಿರಪ್ಪ, ನಾನು ತಿಂತೀನಿ ಅಂದಿದ್ದಕ್ಕೆ ಸುಧಾಮೂರ್ತಿ ಬಯಸ್ಕೊಂಡ್ರು. ನೋಡಿ ಜಾತ್ಯತೀತತೆ ಎಲ್ಲಿಗೆ ಬಂತಂದ್ರೆ, ವಾಟ್ ಈಸ್ ಹಲಾಲ್? ಒಬ್ಬ ಮುಸಲ್ಮಾನ, ಕುರಾನ್ನಲ್ಲಿ ನಂಬಿಕೆ ಇರುವಂಥವನು, ಮೊಹಮ್ಮದ್ ಪೈಗಂಬರರು ದೇವರ ದೇವದೂತ ಅಂತ ನಂಬಿರುವಂಥವರು, ಅಲ್ಲಾಹುವಿಗೆ ಸಮರ್ಪಣೆ ಮಾಡಿ ಕತ್ತರಿಸಿದ ಮಾಂಸ ಹಲಾಲು. ಅದನ್ನು ನಾನು ಮನೇಲಿ ಮಾಡ್ಕತ್ತೀನ ಅಲ್ಲ. ನೀನು ಹೋಟೆಲ್ಗೆ ಹೋದ್ರು ಹಲಾಲ್ ಇದೆಯಾ ಅಂತ ಕೇಳ್ತಾನ ಅವನು. ಹೋಟೆಲ್ಗೆ ಹೋದ್ರು ಹಲಾಲ್ ಇದೆಯಾ? ಆಯಿತು, ಅಷ್ಟಕ್ಕೆ ಸೀಮಿತವಾ? ಇಲ್ಲ. ಇಂಡಿಯನ್ ಏರ್ಲೈನ್ಸ್ನ ವಿಮಾನದಲ್ಲಿ ಕೊಡುವ ಊಟದಲ್ಲಿ ಹಲಾಲ್ ಮಾಂಸವ ಅಂತ ಕೇಳ್ತಾನ ಅವನು. ಸುಧಾಮೂರ್ತಿ ಏನು ಮಾಡಲಿಲ್ಲ ಅದನ್ನ. ಫ್ಲೈಟಲ್ಲಿ ಕೊಡೋ ಚಮಚ ತೋರಿಸಿ ಇದನ್ನು ನಾನ್ ವೆಜ್ಜಲ್ಲಿ ಇಟ್ಟಿದ್ದ ಅಂತ ಏನು ಕೇಳಲಿಲ್ಲ ಅವರು. ನಿನ್ನ ಚಮಚ ನೀನೇ ಇಟ್ಕೊಳ್ಳಮ್ಮ, ನಾನು ಮನೆಯಿಂದ ತಂದಿದ್ದೀನಿ ಅಂದರು. ಅದನ್ನು ಹೇಳಿರ್ಲಿಕ್ಕೂ ಇಲ್ಲ ಅವರು, ಬ್ಯಾಗಿನ ತೆಗೆದು ತಿಂದಿರ್ಬೇಕಷ್ಟೇ. ಅದಕ್ಕೆ ಹೆಣ್ಮಗಳು ಉತ್ತರ ಕೊಡಬೇಕು. ಪಕ್ಕದಲ್ಲಿ ಕುತ್ಕೊಂಡು ತನ್ನ ಎದುರಿಗೆ ಪ್ಯಾಕ್ನಲ್ಲಿ ಬಂದಂಥ ಫುಡ್ನಲ್ಲಿ ಇದು ಹಲಾಲ್ ಹೌದೋ ಅಲ್ವೋ ಅಂತ ಕೇಳದಂಥವನು ಉತ್ತರ ಕೊಡಬೇಕಾಗಿಲ್ಲ. ಅವನ ಪರವಾಗಿ ದೇಶ ಇದೆ, ಅವನ ಪರವಾಗಿ ಸಮಾಜ ಇದೆ. ಜಾತ್ಯತೀತತೆಯನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದೀವಿ ನಾವು. ಜಾತ್ಯತೀತತೆ ನಿಲ್ಲಿಸಿದ್ದೀವಿ ನಾವು. ಅದು ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಅದು ಹಲಾಲ್ ಸರ್ಟಿಫೈಡ್ ಅಕ್ಕಿ, ಹಲಾಲ್ ಸರ್ಟಿಫೈಡ್ ಗೋಧಿ ಹಿಟ್ಟು, ಹಲಾಲ್ ಸರ್ಟಿಫೈಡ್ ಸೋಪು. ವಾಟ್ ಈಸ್ ಹಲಾಲ್ ಸರ್ಟಿಫೈಡ್? ಮುಸ್ಲಿಮರ ಒಂದು ತಂಡ ಕೂತ್ಕೊಂಡು
ಇದನ್ನು ತಯಾರಿಸುವಲ್ಲಿ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ಈಸ್ ಹಲಾಲ್ ಸರ್ಟಿಫೈಡ್. ಮೊನ್ನೆ ಯಾರೋ ಈ ವಂದೇ ಭಾರತ ಟ್ರೈನಿನ ಒಂದು ವಿಡಿಯೋ ಫುಟೇಜ್ ಹಾಕಿದ್ರು. ಅಲ್ಲಿ ಟೀ ಡಿಪ್ ಬರುತ್ತಲ್ಲ, ಅದರ ಮೇಲೆ ಹಲಾಲ್ ಸರ್ಟಿಫಿಕೇಶನ್ ಇದೆ ಅಂತ. ಇದು ಏನು ಅಂತ ಕೇಳ್ತಾ ಇದ್ರು ಅವರು. ಅದನ್ನು ಪ್ರಶ್ನೆ ಮಾಡಿದ ತಕ್ಷಣ ಆರ್ಟಿಕಲ್ 25 ಓದಿಲ್ವಾ ಧಾರ್ಮಿಕ ಸ್ವಾತಂತ್ರ್ಯ ಅಂತಾರೆ. ಸುಧಾಮೂರ್ತಿ ಅವ್ರಿಗೆ ಅದು ಯಾಕಿಲ್ಲ ಅಂತ ಪ್ರಶ್ನೆ ನಂದು. ಈ ದೇಶದ ಕಾನ್ಶಿಯನ್ಸ್ ಎಲ್ಲ ಹಾಳಾಗೋಗಿದೆ ನೋಡಿ ನಿಮಗೆ. ನನ್ನ ಪಾಡಿಗೆ ನಾನು ನನ್ನ ಊಟವನ್ನು ನನ್ನ ಮನೆಯನ್ನು ತಗೊಂಡೋಗಿ ನನ್ನ ಚಮಚ ತಗೊಂಡೋಗಿ ತಿಂತೀನಿ ಅಂತ ಹೇಳಿದ್ದು ಸುಧಾಮೂರ್ತಿ ಅವರ ತಪ್ಪು. ನೀನಿದ್ದಲ್ಲಿಗೆ ಬರ್ತಾ ಇದ್ದೀನಿ, ನನ್ನ ಧಾರ್ಮಿಕ ನಂಬಿಕೆಯ ಪ್ರಕಾರ ನೀನು ಅಡಿಗೆ ಮಾಡಿದೀಯಾ ಅಂತ ಕೇಳೋದು ಸರಿ. ಇಲ್ಲಿಗೆ ನಾವು ಕೋಮುವಾದ ಜಾತ್ಯತೀತತೆಯ ಚರ್ಚೆಯನ್ನು ತಂದು ನಿಲ್ಲಿಸಿದ್ದೀವಿ. ಇದರದೊಂದು ರಿವರ್ಸ್ ಮೈಗ್ರೇಷನ್ ಆಗಬೇಕು. ದಟ್ ಈಸ್ ವಾಟ್ ಐ ಥಾಟ್. ತುಂಬ ಸಲ ಅನ್ಸುತ್ತೆ ನನಗೆ, ಇಸ್ಲಾಮು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಏನು ಕೇರಳದ ಮೂಲಕ ಬಂತು ಅಥವಾ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಭಾರತದ ಈ ದೇಶದ ಸೌಂದರ್ಯ ಹೆಂಗಿದೆ ಅಂದರೆ ಇದರ ಪ್ರಭಾವದಿಂದ ಯಾರೂ ಬಚಾವಾಗೋದಕ್ಕಾಗೋದಿಲ್ಲ. ಇದರ ಪ್ರಭಾವಕ್ಕೊಳಪಡಲೇಬೇಕು. ಈ ಸಂಸ್ಕೃತಿಯ ಪ್ರಭಾವ ಹಂಗಾಗತ್ತೆ. ಹಂಗೆ ಇಸ್ಲಾಮಿನ ಮೇಲೂ ಆಗ್ಬಿಡ್ತು ಪ್ರಭಾವ. ಅನೇಕ ಆಚರಣೆಗಳು ಇವತ್ತು ಮೊಹರಮ್ಮು, ಈ ನಿಮ್ಮ ಕಡೆ ಹೆಂಗೋ ಗೊತ್ತಿಲ್ಲ, ನಮ್ಮ ಕಡೆಗೆ ದೇವ್ರು ಹೇಳ್ತವೆ ಮೌಲಾಲಿಕಿ ದೋಸ್ತರ ಅಧೀನ್ ಅಂತ ಹೋಗ್ತಾರೆ, ಬಿನ್ ಫಾತಿಮಾಕಿ ದೋಸ್ತರ ಅಧೀನ್ ಅಂತ ಹೋಗ್ತಾರೆ. ದೇವರು ಊರನ್ನ ಸುತ್ತಾಕ್ತವೆ. ನಮ್ಮ ಮನೆಯಿಂದ ಸಕ್ಕರೆ ಉತ್ಸೋದಕ್ಕೆ ಹೋಗುತ್ತೆ, ಕೆಂಡ ಹಾಯೋದು, ಕೊಂಡ ಹಾಯೋದು, ಅದೆಲ್ಲವೂ ಇಲ್ಲಿನ ಸಂಸ್ಕೃತಿಯ ಪ್ರಭಾವ. ಈ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಡ್ತು. ಅದು ಹಂಗೆ ಮುಂದುವರ್ಕೊಂಡು ಹೋದ್ರೆ ಯಾವುದೇ ಅಪಾಯ ಅಲ್ಲ. ಆ ರೀಇಸ್ಲಾಮೈಸೇಷನ್ನಿನ ಪ್ರಾಸೆಸ್ ಬರುತ್ತೆ ನೋಡಿ, ಅದು ನಡೀತಾನೆ ಇದೆ, ತುಂಬ ವರ್ಷಗಳಿಂದ ನಡೀತಾ ಇದೆ. ಇದು ತಪ್ಪು ಅಂತ ಅವ್ರಿಗೆ ಹೇಳುವಂಥದ್ದು. ಅದು ಅನಾಹುತದ ಆರಂಭ ಅಂತ ಅರ್ಥ ಮಾಡ್ಕೋಬೇಕು. ಉಳಿದವ್ರು ಯಾರಿಗೂ ಬಂದಿರೋದಿಲ್ಲ, ಅಲ್ಲೇ ಇರುತ್ತದು ಚರ್ಚೆ. ಆ ಚರ್ಚೆ ಶುರುವಾಗಿದೆಯಾ, ಅನಾಹುತದ ಆರಂಭ ಅಂತ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಯಾರು ಜಾತ್ಯತೀತತೆಯ ಪಾಠ ಮಾಡೋದಕ್ಕೆ ಬಂದರೆ ಬಾಯಿ ಮುಚ್ಕೊಂಡು ಕೂತ್ಕೊ ನಮಗೆ ಗೊತ್ತು ಅಂತ ಹೇಳುವ ಧೈರ್ಯ ನಮಗೆ ಬರಬೇಕು. ಈ ದೇಶ ಮೊಹಮ್ಮದ್ ಪೈಗಂಬರರ ಮೊಮ್ಮಗನ ಪ್ರಾಣ ರಕ್ಷಣೆಗಾಗಿ ಸೈನ್ಯ ಕಳಿಸಿದ ದೇಶ ಇದು. ನಮ್ಮದೊಂದು ಶ್ರದ್ಧೆ ಇದೆ, ಪ್ರಾರ್ಥನೆ ಮಾಡೋಕ್ಕೆ ಜಾಗ ಬೇಕು ಅಂದರೆ ಬೌದ್ಧ ವಿಹಾರವೊಂದನ್ನು ಖಾಲಿ ಮಾಡಿಕೊಟ್ಟಂತಹ ದೇಶ ಇದು. ಒಬ್ಬ ರಾಜ, ನಾನು ಈ ದೇವಸ್ಥಾನವನ್ನು, ಈ 26 ದೇವಸ್ಥಾನಗಳನ್ನು ನೋಡೋದು ಕುವತುಲ್ ಇಸ್ಲಾಂ ಮಸೀದಿ ಕಟ್ಟಿದ್ದೀನಿ ಅಂತ ಶಿಲಾಶಾಸನ ಬರ್ಕೊಂಡ್ರೆ ಅದನ್ನು ಹೆರಿಟೇಜ್ ಸೈಟ್ ಅಂತ ನೋಡಿದಂಥ ದೇಶ ಇದು. ಸೆಲ್ಫಿ ತೆಗೆಸ್ಕೊಂಡ್ಬರ್ತೀವಿ ನಾವು ಅಲ್ಲೋಗಿ. ಇಂಥ ದೇಶಕ್ಕೆ ಜಾತ್ಯತೀತತೆಯ ಪಾಠವನ್ನು ಯಾವನಿಂದಲೂ ಕಲಿಯಬೇಕಾಗಿಲ್ಲ. ಆರಂಭದಲ್ಲಿ ಹೇಳಿದೆ ನಾನು, ಮೊಹಬ್ಬತ್ ಕಿ ದುಕಾನ್ ಅಲ್ಲ, ಮೊಹಬ್ಬತ್ ಕಿ ಶಾಪಿಂಗ್ ಮಾಲ್ ಇದೆ ಇಲ್ಲಿ. ಅದನ್ನು ಯಾರಿಂದಲೂ ಆ ಪಾಠವನ್ನು ಕಲಿಬೇಕಾಗಿಲ್ಲ. ಆದರೆ ನಮ್ಮೂರು ತಿರುಗಿ ಬೀಳೋದು ಯಾವಾಗ ಅಂದರೆ ನನ್ನ ನಂಬಿಕೆಗೆ ನೀನು ಬಂದಾಗ, ನನ್ನ ನಂಬಿಕೆಯ ವಿಷಯಕ್ಕೆ ಬಂದಾಗ. ಅದಕ್ಕೆ ಶಾಸ್ತ್ರ ಅದು. 2005ನೇ ಇಸ್ವಿಯ ಮೊಹಮ್ಮದ್ ಗೋರಿ ಬಂದು ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಕೊಳ್ಳೆ ಹೊಡ್ಕೊಂಡು ಹೋಗಿತ್ತು. 2025 ಇಫ್ ಐ ಆಮ್ ನಾಟ್ ರಾಂಗ್, 2025 ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ರು. ಎಲ್ಲಿ ತನಕ ಅಂದರೆ ಆ ದೇವಸ್ಥಾನದ ಬಾಗಿಲುಗಳನ್ನು ಕೂಡ ಕಿತ್ಕೊಂಡು ಹೋದ್ರು. ಯಾಕಂದರೆ ಅದರ ಮರದ ಬಾಗಿಲು, ಅದರ ಮೇಲೆ ಬೆಳ್ಳಿ ತಗಡು ಬಡ್ದಿದ್ರು ಅಂತ ತಗೊಂಡೋದ್ರು. ಗಜ್ನಿ ಮಸೀದಿಗೆ ಬಾಗಿಲುಗಳನ್ನು ಅಂಟಿಸ್ಕೊಂಡ್ರು. ಅದನ್ನು ಅಫ್ಕೋರ್ಸ್ ಬೆಳ್ಳಿ ಉಳಿಯೋದಿಲ್ಲ, ಅದು ಅಲ್ಲಿ ಅವ್ರ ಪರಿಸ್ಥಿತಿ ಹಂಗಿತ್ತು ಬಿಡಿ. 1805ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಆ ರಾಜನನ್ನು ಸೋಲಿಸ್ದ. ಒಪ್ಪಂದ ಆಗ್ಬೇಕಲ್ಲ ಸೋತವ್ರಿಗೂ ಗೆದ್ದವ್ರ ಮಧ್ಯದಲ್ಲಿ. ಮೊದಲನೇ ಕಂಡೀಷನ್ ಏನು? ಸೋಮನಾಥದ ಬಾಗಿಲು ವಾಪಸ್ ಕೊಡಿ ಅದನ್ನ.
800 ವರ್ಷದ ನಂತರ. ಸಿವಿಲೈಸೇಷನಲ್ ಮೆಮೊರಿ ಹೆಂಗಿರುತ್ತೆ ನೋಡಿ. 800 ವರ್ಷದ ಹಿಂದೆ ನಿಮ್ಮವನೊಬ್ಬ ಬಂದು ನಮ್ಮ ದೇವಸ್ಥಾನದ ಬಾಗಿಲು ತಗೊಂಡೋಗಿದ್ದ, ಅವತ್ತು ನಮ್ಮನ್ನು ಸೋಲಿಸಿ ಬಾಗಿಲು ಕಿತ್ಕೊಂಡೋಗಿದ್ದ, ಇವತ್ತು ನಾವು ನಿಮ್ಮನ್ನು ಸೋಲಿಸಿದ್ದೀವಿ, ಬಾಗಿಲು ಕೊಡಿ ಅದನ್ನ ವಾಪಸ್ಸು ಅಂತ ಕೊಟ್ಟರು. ಅದನ್ನ ಬಾಗಿಲು ಅಂಟಿಸ್ಬೇಕಂದ್ರೆ ಸೋಮನಾಥ ದೇವಸ್ಥಾನ ಇರಲಿಲ್ಲ. 1947 ನಂತರ ನಿರ್ಮಾಣ ಆಯಿತು. ಗುರುದ್ವಾರದಲ್ಲಿ ಇಡ್ತಾರೆ ಅದನ್ನು ಮಹಾರಾಜ ರಣಜಿತ್ ಸಿಂಗ್. ಇವತ್ತಿಗೂ ಹೋಗಿ ನೋಡ್ಬೋದು. ಘಜನಿಯನ್ನು ಸೋಲಿಸಿದ ನಂತರ ವಾಪಸ್ ತಗೊಂಡು ಬಂದಂತಹ ಬಾಗಿಲು ಅದು ಅಂತ. ದಟ್ ಈಸ್ ಸಿವಿಲೈಸೇಷನಲ್ ಮೆಮೊರಿ. ಔರಂಗಜೇಬ ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಒಡೆದು ಬಾಬರ್ನ ಸೈನ್ಯಾಧಿಕಾರಿ ಮೀರ್ ಬಾಕಿ ಬಂದು ಒಡೆದಿರಬಹುದು. ಒಡೆಸ್ಕೊಂಡ ನಂತರ ಸುಮ್ಮನೆ ಕೂತ್ಕೊಂಡ್ವಾ ನಾವು? ಇಲ್ಲ. ಆ ಜಾಗವನ್ನು ವಾಪಸ್ ಪಡೆಯುವುದಕ್ಕೆ 10 ವರ್ಷ ಹಿಂದೂಗಳು ಯಾವುದೇ ಪ್ರಯತ್ನ ಮಾಡಿರಲಿಲ್ಲ ಅನ್ನುವಂಥ 10 ವರ್ಷಗಳನ್ನು ತೋರಿಸ್ಬಿಡಿ ನನಗೆ. ಒಡೆದ ವರ್ಷದಿಂದ ಹಿಡಿದು ವಾಪಸ್ ಸುಪ್ರೀಂ ಕೋರ್ಟ್ನ ಕೇಸ್ ಗೆಲ್ಲೋ ತನಕ 10 ವರ್ಷ ಸುಮ್ಮನೆ ಇದ್ರು ನೋಡ್ರಿ ಹಿಂದೂಗಳು ಇದನ್ನು ಪ್ರಯತ್ನನೇ ಮಾಡಲಿಲ್ಲ ಅನ್ನುವಂಥ ತೋರಿಸ್ಬಿಡಿ. ಇಲ್ಲ, ಅಲ್ಲಿತ್ತು ದೇವಸ್ಥಾನ, ಅದು ವಾಪಸ್ ಬೇಕು ಅಂತ. ಈಗ ಚರ್ಚೆ ಆಗ್ತಾ ಇದೆ. ಜ್ಞಾನವ್ಯಾಪಿ ಮಸೀದಿ, ಕಾಶಿ ವಿಶ್ವನಾಥ ಮಂದಿರ ಇದೆ. ನಾನು ಈ ಕುವತುಲ್ ಇಸ್ಲಾಮನ್ನು ಕಟ್ಟಿಸಲು 26 ದೇವಾಲಯಗಳನ್ನು ಒಡೆದಿದ್ದೇನೆ ಅಂದಂಥ ಅದೇ ವ್ಯಕ್ತಿ ಕಾಶಿ ವಿಶ್ವನಾಥನ ಮಂದಿರದ ಮೇಲೂ ದಾಳಿ ಮಾಡಿದ್ದ. ಅದು ಹೆಮ್ಮೆಯಿಂದ ಬರ್ಕತಾನ ಅದನ್ನು. ಅಲ್ಲಿ ಸಿಕ್ಕ ಸಂಪತ್ತನ್ನು 1700 ಕತ್ತೆಗಳ ಮೇಲೆ ಹೇರ್ಕೊಂಡು ನಾನು ದೆಹಲಿಗೆ ತಗೊಂಡು ಬಂದೆ ಅಂತ ಕುತುಬುದ್ದೀನ್ ಐಬಕ್ ಬರ್ಕತಾನ ಅದನ್ನು. ಅಂತಿಮವಾಗಿ ಅದನ್ನು ಬೀಳಿಸಿ ಮಸೀದಿ ಅಂತ ಕಟ್ಟಿದ್ದು ಔರಂಗಜೇಬನ ಕಾಲದಲ್ಲಿ. ಆವಾಗಿನಿಂದ ಈಗಿನ ತನಕ ಅದನ್ನು ವಾಪಸ್ ಪಡೆಯೋದಕ್ಕೆ ತಗೊಳ್ಳೋದಕ್ಕೆ ಒಂದು ಪ್ರಯತ್ನ ಅಂತ ಮಾಡಲಿಲ್ಲಪ್ಪ ಹಿಂದೂಗಳು ಅನ್ನುವ 10 ವರ್ಷಗಳನ್ನು ತೋರಿಸಿ ನನಗೆ. ಮತ್ತು ಜಾತ್ಯತೀತತೆ ಅಂದಿರು ಪ್ರಯತ್ನ ಮಾಡಿದವರು ಯಾವ ಜಾತಿಯವರು? ಯಾವುದಾದ್ರು ಒಂದು ಜಾತಿ ಇತ್ತ? ಸೋಮನಾಥ ದೇವಸ್ಥಾನ ಹಿಂದೂಗಳ ಶ್ರದ್ಧೆಯ ಕೇಂದ್ರ. ಇವತ್ತು ನೀವು ಸಾಂವಿಧಾನಿಕವಾಗಿ ವಿಭಜನೆ ಮಾಡಿಟ್ಟಿದ್ದೀರಿ. ಹಿಂದೂಗಳು ಬೇರೆ, ಸಿಖ್ಖರು ಬೇರೆ, ಬೌದ್ಧರು ಬೇರೆ, ಜೈನರು ಬೇರೆ. ಮಹಾರಾಜ ರಣಜಿತ್ ಸಿಂಗ್ ಯಾಕ್ರಿ ವಾಪಸ್ ಕೇಳಬೇಕು? ಸಿಖ್ಖರ ಧರ್ಮಗುರು, ಸಿಖ್ಖರ ರಾಜ ವಾಪಸ್ ಕೇಳ್ದಾತ. ಯಾರಿಗೋಸ್ಕರ ಯಾರು ಬಡ್ದಾಡಿದ್ರಿ ಈ ದೇಶದಲ್ಲಿ? ಸಿಖ್ ಧರ್ಮಗುರುಗಳ ಬಲಿದಾನದ ಕಥೆಗಳನ್ನು ನೋಡಿ. ತೇಗ್ ಬಹದ್ದೂರರ ಬಲಿದಾನ ಬರುತ್ತೆ. ಕಾಶ್ಮೀರದಿಂದ ಪಂಡಿತರು ಬರ್ತಾರೆ. ದೆಹಲಿಯ ಸುಲ್ತಾನೇಟ್ ಮತ್ತೆ ದಾಳಿ ಮಾಡ್ತಾ ಇದೆ ನಮ್ಮ ಮೇಲೆ. 3 ಆಪ್ಷನ್ಗಳನ್ನು ಕೊಡ್ತಿದ್ದಾರೆ. ಒಂದು, ಇಸ್ಲಾಮಿಕ್ ಕನ್ವರ್ಟ್ ಆಗಿ, ಇಲ್ಲ ಆ ಪ್ರದೇಶ ಬಿಟ್ಟು ಹೊರಟು ಹೋಗಿ, ಇಲ್ಲ ನಮ್ಮ ಕೈಯಲ್ಲಿ ಸಾಯಿ. ಏನು ಮಾಡಬೇಕು ಅಂತ ತೇಗ್ ಬಹದ್ದೂರ್ ಹೇಳಿ ಕಳಿಸ್ತಾರೆ. ಇದೇ ಔರಂಗಜೇಬನಿಗೆ, ನನ್ನೊಬ್ಬನನ್ನು ನೀನು ಇಸ್ಲಾಮಿಕ್ ಕನ್ವರ್ಟ್ ಮಾಡು, ಆವಾಗ ಇಡೀ ಕಾಶ್ಮೀರ ಕನ್ವರ್ಟ್ ಆಗುತ್ತೆ. ನಾನೊಬ್ಬನನ್ನು ಕನ್ವರ್ಟ್ ಮಾಡಿ ನೀನು ಅಂತ. ದಿಲ್ಲಿಗೆ ಬಾ ಅಂತ ಹೇಳಿ ಕಳಿಸ್ತಾರೆ ಅವನಿಗೆ. ತಮ್ಮ ಸಂಗಡಿಗರ ಜೊತೆಗೆ ಹೋಗ್ತಾರೆ ಒಬ್ಬರೇ ದಿಲ್ಲಿಗೆ. ಅದಕ್ಕಿಂತ ಹಿಂದಿನ ಕತೆ ಅದು. ಕಾಶ್ಮೀರಿ ಪಂಡಿತರು ಬಂದು ಕತೆ ಕಷ್ಟ ಹೇಳ್ಕೊತಾ ಇರುವಾಗ ಅವ್ರು 8 ವರ್ಷದ ಮಗು ಕೇಳಿಸ್ಕೊತಾ ಇರುತ್ತಂತೆ. ಪಂಡಿತರು ಹೊರಗಡೆ ಹೋದ್ಮೇಲೆ ಅವ್ರ ಮಗ ಬಂದು ಕೇಳ್ತಾನೆ, ಅಪ್ಪ ಹೆಂಗೆ ಪರಿಹಾರ ಮಾಡೋದು ಇದಕ್ಕೆ ಅಂತ. ಒಬ್ಬ ಧೈರ್ಯವಂತ ವ್ಯಕ್ತಿ ಕಷ್ಟಪಟ್ಟರೆ ಪರಿಹಾರ ಆಗ್ಬಿಡುತ್ತಿದ್ದು ಸಮಸ್ಯೆ ಅಂತಾರೆ ಅವರು. ಅವಾಗ ಮಗ ಕೇಳ್ತಾನೆ, ನನ್ನ ಪ್ರಕಾರ ನಿನಗೆ ಧೈರ್ಯ ಇರೋದು ಮತ್ತಾರಿಗೆ ಅಂತಾನು. ಅವಾಗ ತೇಗ್ ಬಹದ್ದೂರ್ ನಿರ್ಧಾರ ಮಾಡೋದು, ಪತ್ರ ಬರೀತಾರೆ, ನನ್ನೊಬ್ಬನ ಕನ್ವರ್ಟ್ ಮಾಡಿ ನೋಡು, ಉಳಿದವರೆಲ್ಲ ಕನ್ವರ್ಟ್ ಆಗ್ತಾರೆ. ದಿಲ್ಲಿಗೆ ನಡ್ಕೊಂಡು ಹೋಗ್ತಾರೆ, ರಾಜ ಕರೆದ ಅನ್ನೋ ಕಾರಣಕ್ಕೆ. ಅಲ್ಲಿಗೆ ಹೋದ ನಂತರ ಆತನಿಗೆ ಕೊಡಲಾದ ಚಿತ್ರಹಿಂಸೆ, ಆ ಧರ್ಮ ಗುರುವಿಗೆ ಕೊಡಲಾದ ಚಿತ್ರಹಿಂಸೆಗಳನ್ನು ಎಷ್ಟು ತಾಸು ಹೇಳಿದ್ರು ಕಡಿಮೆ. ಕೆಳಗೆ ಬೆಂಕಿ ಇಟ್ಟು ಒಂದು ಕಾವಲಿಯಲ್ಲಿ ಮರಳನ್ನು ಹಾಕಿ, ಆ ಮರಳಿನ ಮೇಲೆ ಇವರನ್ನು ಕೂಡಿಸಿ ದೊಡ್ಡ ದೊಡ್ಡ ಚಮ್ಮಚಗಳಿಂದ ಮರಳನ್ನು ಸುರಿತಾ ಹೋಗ್ತಾರೆ. ಒಪ್ಕೋ 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 ಅಂತ. ಸೆಡ್ ನೋ ನೋ. ಚರ್ಮ ಸುಲಿದು ಯಮುನಾ ನದಿಗೆ ಹಾಕಲಾಯಿತು. ಸಿಖ್ಖರ ನಂಬಿಕೆಯೇ ಬೇರೆ, ಕಾಶ್ಮೀರಿ ಪಂಡಿತರ ನಂಬಿಕೆಯೇ ಬೇರೆ. ಅವ್ರಿಗೋಸ್ಕರ ಇವ್ರ್ಯಾಕೆ ಪ್ರಾಣ ಬಿಟ್ರು?
ಈ ನಾಡಿಗೆ ಜಾತ್ಯತೀತತೆಯ ಪಾಠವನ್ನು ಯಾವ ದೀಡು ಪಂಡಿತನೂ ಹೇಳುವ ಅವಶ್ಯಕತೆ ಇಲ್ಲ. ಇಟ್ ಈಸ್ ದೇರ್ ಇನ್ ಅವರ್ ಬ್ಲಡ್. ನಿಮ್ಮ ಜಾತ್ಯತೀತತೆಗೆ ಯಾವತ್ತೂ ಹಳಸಲು ಹತ್ತಿದೆ, ತುಕ್ಕು ಹಿಡಿದಿದೆ. ಅದನ್ನು ಇವತ್ತು ಇಲ್ಲಿಗೆ ಹೇಳುವುದಕ್ಕೆ ಬರಬೇಡಿ ಅಂತ ಹೇಳಬಲ್ಲ ಧೈರ್ಯ ನನಗೆ ಬರಬೇಕು, ನಿಮಗೆ ಬರಬೇಕು, ಸುಧಾಮೂರ್ತಿ ಅವ್ರಿಗೆ ಬರಬೇಕು, ಇಸ್ರೋದ ವಿಜ್ಞಾನಿಗಳಿಗೆ ಬರಬೇಕು. ವಿಧಾನಸೌಧದಲ್ಲಿ ಯಾವತ್ತೋ ಒಂದು ಪೂಜೆ ಮಾಡೋರಿಗೆ ಬರಬೇಕು. ಅದು ನನ್ನ ಆಶಯ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.